ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ನನ್ನ ಟೀಮಲ್ಲಿ ಜಾಯ್ನಿಂಗ್ ಆಗ್ತಾರೆ, ಬಟ್ ರೀಪರ್ಚೇಸ್ ಮಾಡುವಂತ ಸಮಯದಲ್ಲಿ 1000 rupees ಕೊಟ್ಟು ಸರ್ ರೀಪರ್ಚೇಸ್ ಮಾಡ್ತಾ ಇಲ್ಲ, ನಾವೆಷ್ಟೇ ಪ್ರಾಡಕ್ಟ್ ಬೆನಿಫಿಟ್ ಹೇಳಿದ್ರು ಕೂಡ ರೀಪರ್ಚೇಸ್ ಆಗ್ತಾ ಇಲ್ಲ, ಸೊ ಇದಕ್ಕೆ ಸೊಲ್ಯೂಷನ್ ತಿಳಿಸಿ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರು. ಸೊ ಆ ಒಂದು ವಿಚಾರ ಇವತ್ತಿಗೆ ನಾನು ಫಸ್ಟ್ ಕ್ಲಾರಿಫಿಕೇಶನ್ ಮಾಡಿ ಅದಾದ್ಮೇಲೆ ಬೇರೆ ಪ್ರಶ್ನೆಗಳಿಗೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಸ್ನೇಹಿತರೆ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಇನ್ಕಮ್ ಅಥವಾ ಯೂಸ್ ಇನ್ಕಮ್ ಇರುವಂತದ್ದೇ ರಿಟೇಲಿಂಗ್ ಅಲ್ಲಿ. ಅಂದ್ರೆ ಪ್ರಾಡಕ್ಟ್ ನ ಅತಿ ಹೆಚ್ಚು ನಾವು ಬಳಸೋ ಹಾಗೆ ಮಾಡಬೇಕು. ಯೂಸ್ ರೆವಲ್ಯೂಷನ್ ಜಾಯ್ನಿಂಗ್ ಅಲ್ಲಿ ಆಗ್ಬಾರ್ದು, ರಿಟೇಲಿಂಗ್ ಅಲ್ಲಿ ಆಗ್ಬೇಕು. ಅವಾಗ್ಲೇನೆ ಆಕ್ಚುಯಲ್ ಆಗಿ ನಿಮ್ಗೆ ಯೂಸ್ ಇನ್ಕಮ್ ಹೈಯೆಸ್ಟ್ ಇನ್ಕಮ್ ನ ತಗೊಳಕ್ ಸಾಧ್ಯ. ನೀವು ನೋಡಿರ್ಬೋದು, ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲವರ ಆದಾಯ ಪರ್ ಮಂತ್ 1 crore ಮೇಲಿದೆ. 1 ಕೋಟಿ ಮೇಲೆ ಆದಾಯ ಗಳಿಸ್ತಾ ಇದ್ದಾರೆ, ಅದು ಒಂದು ತಿಂಗಳಿಗೆ. ಹೇಗ್ ಸಾಧ್ಯ ಆಗ್ತಾ ಇದೆ? ಜಾಯ್ನಿಂಗ್ ಅಲ್ಲಿ ಆಗ್ತಾ ಇದೆಯಾ ಅಥವಾ ರಿಟೇಲಿಂಗ್ ಅಥವಾ ರೀಪರ್ಚೇಸ್ ಇನ್ಕಮ್ ಅಲ್ಲಿ ಆಗ್ತಾ ಇದೆಯಾ? ನೀವು ಕ್ರಾಸ್ ಚೆಕ್ ಮಾಡೋದಾದ್ರೆ ಅವರ ಆದಾಯ 1 ಕೋಟಿ ಮೇಲೆ ಇದೆ ಪ್ರತಿ ತಿಂಗಳು ಅಂತಂದ್ರೆ ಆ ಒಂದು ಕಂಪನಿಯ ಪ್ಲಾನಿಂಗ್ ನೀವು ನೋಡಿರ್ಬೋದು, ಅಲ್ಲಿ ಜಾಯ್ನಿಂಗೇ ಇಲ್ಲ, ಜಾಯ್ನಿಂಗ್ ಇನ್ಕಮ್ ಅಂತಾನೆ ಇಲ್ಲ ಸಪರೇಟ್ ಆಗಿ, ಅಲ್ಲಿ ಓನ್ಲಿ ರೀಪರ್ಚೇಸ್ ಮಾತ್ರ ಇನ್ಕಮ್ ಇರುವಂತದ್ದು. ಸೊ ಅಂತ ಕಂಪನಿಲಿ 1 crore ಪ್ಲಸ್ ಅರ್ನ್ ಮಾಡ್ತಾ ಇದಾರೆ ಎವ್ರಿ ಮಂತ್. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಏನು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ಯೂಸ್ ಇನ್ಕಮ್ ಇರುವಂತದ್ದೇ ರೀಪರ್ಚೇಸ್ ಅಲ್ಲಿ ಇರೋದ್ರಿಂದ ನೀವು ಅತಿ ಹೆಚ್ಚು ಫೋಕಸ್ ರಿಟೇಲಿಂಗ್ ಕಡೆ ಇರಬೇಕು. ಸೊ ಹಾಗಾದ್ರೆ ಪ್ರಾಡಕ್ಟ್ ನ ಎವ್ರಿ ಮಂತ್ ಅವ್ರು ಬಳಸಬೇಕು. ಆ ರೀತಿ ನಾವು ಹೇಗೆ ಮಾಡ್ಬೋದು? ಕಸ್ಟಮರ್ನ ನಾವು ಅವ್ರು ಪ್ರತಿ ತಿಂಗಳು ಬಳಸುವಾಗ ಮಾಡ್ಬೇಕು. ಇದು ಮೇಜರ್ ಟಾಸ್ಕ್. ಇದಕ್ಕೆ ನಾವು ಏನೇನು ಸೊಲ್ಯೂಷನ್ ನಾವು ನೋಡ್ಬೋದು. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಮೊದಲನೇ ಸೊಲ್ಯೂಷನ್ ಏನು ಅಂತ ಅಂದ್ರೆ, ಒಂದು ಪ್ರಾಡಕ್ಟ್ ನ ಎವ್ರಿ ಮಂತ್ ಬಳಸೋ ಹಾಗೆ ಕಸ್ಟಮರ್ಸ್ ಆಗಬೇಕು ಅಂತಂದ್ರೆ ವೆರಿ ಫಸ್ಟ್ ಆನ್ಸರ್ ಅಥವಾ ಸೊಲ್ಯೂಷನ್, ಆ ಒಂದು ಪ್ರಾಡಕ್ಟ್ ನ ಅಥವಾ ನಿಮ್ಮ ಕಂಪ್ನಿಲಿ ಇರುವಂತ ಪದಾರ್ಥನ ನೀವು ಪ್ರತಿ ತಿಂಗಳು ಬಳಸಬೇಕು. ಸ್ನೇಹಿತರೆ, ನಾವೇ ಪ್ರತಿ ತಿಂಗಳು ಬಳಸ್ತೆ ಬೇರೆಯವರು ಪ್ರತಿ ತಿಂಗಳು ಬಳಸಬೇಕು ಅಂತ ಬಯಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾವೇ ಬಳಸ್ತಾ ಇಲ್ಲ, ಬೇರೆಯವ್ರಿಗೆ ಬಳಸಿ 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 ಅಂತ ಹೇಳ್ತಾ ಇದೀವಿ. ಪ್ರತಿ ತಿಂಗಳು ನಮ್ಮ ಅಸೋಸಿಯೇಟ್ಸ್ ಗೆ ಹೇಳ್ತಾ ಇದೀವಿ ಬಳಸಿ ಬಳಸಿ ಅಂತ. ಸ್ನೇಹಿತರೆ, ನಾವೇ ಬಳಸ್ದೆ ನಮ್ಮ ಅಸೋಸಿಯೇಟ್ಸ್ ಗೆ ಬಳಸಕ್ ಹೇಳಿದ್ರೆ ಅವ್ರು ಬಳಸ್ತಾರಾ? ಅಥವಾ ಹೇಳೋ ಶೈಲಿಯಲ್ಲೇನೆ ಬಳಸ್ಬೇಕಾ ಬೇಡವಾ ಅನ್ನೋ ಒಂದು ಡೌಟ್ ಅಲ್ಲಿ ಹೇಳುವಂತ ಶೈಲಿ ಇರುತ್ತೆ. ಯಾಕಂದ್ರೆ ನಾವೇ ಬಳಸ್ತಿರಲ್ಲ. ನಾವು ಪ್ರತಿ ತಿಂಗಳು ಶತಾಯ ಗತಾಯ ಕಂಪಲ್ಸರಿ ರೀಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ 100% ಟೀಮ್ ಅವರು ಕೂಡ ರೀಪರ್ಚೇಸ್ ಮಾಡ್ತಾರೆ. ಮಂಕಿ ಸಿ ಮಂಕಿ ಡು, ಕಾಪಿ ಕ್ಯಾಟ್ ಬಿಸ್ನೆಸ್ ಇದು. ನೀವೇನ್ ಮಾಡ್ತೀರಾ ಅದು ನಿಮ್ಮ ಅಸೋಸಿಯೇಟ್ ಮಾಡ್ತಾರೆ. ಸೊ ನೀವಿಲ್ಲಿ ರೀಪರ್ಚೇಸ್ ಮಾಡಿದಾಗ ಮಾತ್ರ ನಿಮ್ಮ ಅಸೋಸಿಯೇಟ್ಸ್ ಗಳು ನಿಮ್ಮ ಹತ್ರ ರೀಪರ್ಚೇಸ್ ಮಾಡ್ತಾರೆ. ಇದು ಫಸ್ಟ್ ಸೊಲ್ಯೂಷನ್. ಸೊ ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನು? ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ವಿಚಾರ, ಪ್ರತಿ ತಿಂಗಳು ಅವರು ಕಂಪ್ನಿಲಿರೋ ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಬೇಕು ಅಂತ ಅಂದ್ರೆ ಆ ಪ್ರಾಡಕ್ಟ್ ಗಳ ಕಂಪ್ಲೀಟ್ ಮಾಹಿತಿ ಅವರಲ್ಲಿ ಇರಬೇಕು. ಸ್ನೇಹಿತರೆ, ಆಕ್ಚುಯಲ್ ಆಗಿ ನೋನಿ ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ನೋನಿ ಅನ್ನೋ ಒಂದು ಸಪ್ಲಿಮೆಂಟ್ ಏನಿದೆಯಲ್ಲ, ಆ ಸಪ್ಲಿಮೆಂಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ವಿತ್ ಸೈನ್ಸ್ ನನಗೆ ಯಾವಾಗ ಅರ್ಥ ಆಯ್ತು, ಅವತ್ತಿಂದ ಇಲ್ಲಿವರೆಗೂ ಟಿಲ್ ಟುಡೇ ನಾನು ನೋನಿನ ತಗೊಳ್ತೀನಿ. ಯಾವ ಕಂಪ್ನಿದು ಅಂತ ಕೇಳ್ಬೇಡಿ, ಯಾಕಂತಂದ್ರೆ ಕಂಪನಿನ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಯಾಕಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಟ್ರೈನಿಂಗ್. ಸೊ ನಮ್ಗೆಲ್ರೂ ಒಂದೇ. ಬಟ್ ನೋನಿನ ನಾನು ಟಿಲ್ ಟುಡೇ ಎವ್ರಿ ಡೇ ನಾನು ತಗೊಳ್ತೀನಿ. ಯಾಕೆ ನಾನು ತಗೊಳ್ತೀನಿ? ರೀಸನ್ ಒಂದೇ, ಅದರ ಸೈನ್ಸ್ ನನಗೆ ಗೊತ್ತಿದೆ, ಅದರ ವಿಜ್ಞಾನ ನನಗೆ ಗೊತ್ತಿದೆ, ಅದು ಏನ್ ಮಾಡುತ್ತೆ ನನಗೆ ಅನ್ನೋ ಒಂದು ಕ್ಲಾರಿಟಿ ನನಗಿದೆ. ಜಸ್ಟ್ ಪ್ರಾಡಕ್ಟ್ ತಗೊಂಡು ನಿಮ್ಗೆ ಆ ರಿಸಲ್ಟ್ ಬರುತ್ತೆ, ಈ ರಿಸಲ್ಟ್ ಬರುತ್ತೆ, ಅದ್ ಮಾಡುತ್ತೆ, ಅದು ಇದು ಮಾಡುತ್ತೆ ಅಂತೇಳಿ ನೀವು ಪ್ರಾಡಕ್ಟ್ ಬೆನಿಫಿಟ್ ನ ಬರೀ ಎಕ್ಸ್ಪ್ಲೇನ್ ಮಾಡಿದ್ರೆ 100% ಅವ್ರು 1 ಟೈಮ್ ತಗೋಬೋದೇನೋ, ಬಟ್ ಸೆಕೆಂಡ್ ಟೈಮ್ ಮತ್ತೆ ರೀಆರ್ಡರ್ ಮಾಡಲ್ಲ.
ಅವ್ರು ಎವ್ರಿ ಟೈಮ್ ತಗೋಬೇಕು ಅಂದ್ರೆ ಅದ್ರ ಇನ್ ಡೀಟೇಲ್ ಇನ್ ಡೆಪ್ತ್ ಅವರಿಗೆ ಕ್ಲಾರಿಟಿ ಇರಬೇಕು. ಸೊ ಹಾಗಾಗಿ ಆ ಒಂದು ಕ್ಲಾರಿಟಿ ನೀವು ಕೊಟ್ಟಾಗ ಮಾತ್ರ ಅವರು ಆ ಪ್ರಾಡಕ್ಟ್ ನ ಖರೀದಿ ಮಾಡ್ತಾರೆ. ಸೊ ನಿಮ್ಮ ಟೀಮಿಗೆ ಇನ್ ಡೀಟೇಲ್ ಎಜುಕೇಶನ್ ನಿಮ್ಮ ಕಂಪ್ನಿ ಇರುವಂತ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡಬೇಕು. ಸೊ ಅದ್ರಲ್ಲಿ ಏನೆಲ್ಲ ಇದೆ, ಅದೇನ್ ಮಾಡುತ್ತೆ ನಮ್ಮ ದೇಹದಲ್ಲಿ, ಅದೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ, ಅದ್ರ ಬೆನಿಫಿಟ್ಸ್ ಏನು, ಸೊ ಆ ಒಂದು ಪವರ್ ಬರೋದಕ್ಕೆ ಮೇಜರ್ ಕಾರಣ ಏನು. ಈಗ ಉದಾಹರಣೆಗೆ ನೋನಿಗೆ ಹೇಳ್ತಾ ಇರ್ತೀನಿ ನಿಮ್ಗೆ, ನೋನಿ ಒಂದು ಪವರ್ಫುಲ್ ಫ್ರೂಟ್ ಅಂತಾನೆ ಹೇಳ್ಬೋದು, ಒಂದು ಸಂಜೀವಿನಿ ಅಂತ ಹೇಳ್ಬೋದು, ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ವರ್ಲ್ಡ್ ನಂಬರ್ 1 ಇಮ್ಯುನಿಟಿ ಬೂಸ್ಟರ್ ಯಾಕೆ ಅಂತ ಅಂದ್ರೆ ಅದರಲ್ಲಿ ಒಂದು ಪವರ್ಫುಲ್ ಎಂಜೈಮ್ ಇದೆ. ಆ ಎಂಜೈಮ್ ಹೆಸರೇ ಪ್ರೋಜೆರೋನಿನ್ ಅಂತ ಹೇಳಿ. ನಮ್ಮ ಜೀವಕೋಶಗಳು ಎಷ್ಟೇ ಸಮಸ್ಯೆಯಲ್ಲಿದ್ರು, ಎಷ್ಟೇ ಡ್ಯಾಮೇಜ್ ಆಗಿದ್ರು ಕೂಡ ಅದನ್ನ ರಿಪೇರ್ ಮಾಡುವಂತ ತಾಕತ್ತು ಆ ಒಂದು ಪ್ರೋಜೆರೋನಿನ್ ಎಂಜೈಮಿಗಿದೆ. ಅದನ್ನ ನೀವು ಪ್ರತಿನಿತ್ಯ ನಿಮ್ ದೇಹಕ್ಕೆ ಕೊಡಬೇಕು. ಪ್ರತಿನಿತ್ಯ ಕೊಟ್ಟಾಗ ಮಾತ್ರ ಎವ್ರಿಡೇ ರಿಪೇರ್ ಆಗತ್ತೆ. ಸೊ ಅಂದ್ರೆ ಎವ್ರಿಡೇ ನೋನಿ ತಗೋಬೇಕು. ಸೊ ಹಾಗಾದ್ರೆ ರೋಗ ಬಂದಿರೋರು ಮಾತ್ರ ತಗೋಬೇಕಾ, ಆರೋಗ್ಯವಾಗಿರೋರು ತಗೊಳ್ಳೋ ಸ್ಥಿತಿ ಏನಿಲ್ವಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಾನ್ ನೋನಿ ತಗೊಳ್ತಾ ಇದ್ದೀನಿ, ನಂಗೆ ರೋಗ ಇದೆ ಅಥವಾ ನನಗೆ ಡಯಾಬಿಟಿಸ್ ಇದೆ, BP ಇದೆ ಅಂತ ಅಲ್ಲ. ಯಾವುದೇ ಒಂದು ಫುಡ್ ಸಪ್ಲಿಮೆಂಟ್ಸ್ ತಗೊಳ್ಳುವಾಗ 2 ಕಾರಣ ಇರುತ್ತೆ. ಒಂದು, ಆಲ್ರೆಡಿ ನನ್ಗೆ ಸಮಸ್ಯೆ ಇದೆ, ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಅಂದ್ರೆ ಯಾವ್ದೋ ಒಂದು ಕಾಯಿಲೆ ಅಥವಾ ಯಾವ್ದೊಂದು ರೋಗದಿಂದ ನಾನು ಬಳಲ್ತಾ ಇದ್ದೀನಿ, ಆ ರೋಗ ಅಥವಾ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ನಾನು ಫುಡ್ ಸಪ್ಲಿಮೆಂಟ್ಸ್ ತಗೋಬೇಕು. ಇನ್ನೊಂದು ಕಾರಣ ಇದೆ. ಆ 2ನೇ ಕಾರಣ ಏನು ಅಂತ ಅಂದ್ರೆ, ನಾನೀಗ ಆಲ್ರೆಡಿ ಆರೋಗ್ಯವಾಗಿದ್ದೀನಿ, ಮುಂದೆ ಯಾವ ರೋಗಗಳು ಅಥವಾ ಯಾವ ಕಾಯಿಲೆಗಳು ನನಗೆ ಬರಬಾರ್ದು ಅಂತ ಅಂದ್ರೆ ನಾನು ಫುಡ್ ಸಪ್ಲಿಮೆಂಟ್ಸ್ ತಗೋಬೇಕು. ಸೊ ಇವತ್ತು ನೀವು ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತಂದ್ರೆ ಕಂಗ್ರಾಚುಲೇಷನ್. ಅದೇ ಆರೋಗ್ಯ ಮುಂದುವರಿಬೇಕು, ಯಾವ ಸಮಸ್ಯೆಯಿಂದ ನೀವು ಬಳಲಬಾರ್ದು, ಆರೋಗ್ಯವಾಗಿನೇ ಇರಬೇಕು ಅಂತ ಅಂದ್ರೆ ಕಂಪಲ್ಸರಿ ನಿಮ್ಮ ಕಂಪ್ನಿಲಿರುವಂತ ಫುಡ್ ಸಪ್ಲಿಮೆಂಟ್ಸ್ ಅಥವಾ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳೇನಿದೆ ಅದನ್ನ ಪ್ರತಿ ತಿಂಗಳು ಮಿಸ್ ಮಾಡದಾಗಿ ಖರೀದಿ ಮಾಡಿ ಅದನ್ನ ಬಳಸಬೇಕು. ಸರ್, ಬಳಸಲಿಲ್ಲ ಅಂದ್ರೆ ಏನಾಗುತ್ತೆ ಸ್ನೇಹಿತರೆ? ಬಳಸಲಿಲ್ಲ ಅಂತ ಅಂದ್ರೆ ಇವತ್ತು ನೀವು ಒಂದು ತಿಂಗಳಿಗೆ 1,000 ರೂಪಾಯಿ ನಿಮ್ಮ ಆರೋಗ್ಯಕ್ಕೆ ಖರ್ಚು ಮಾಡೋದಕ್ಕೆ ನೀವು ಹಿಂದೆ ಮುಂದೆ ನೋಡಿದ್ರೆ 100% ಬರ್ದಿಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನೀವು ಬರೀ ಮೆಡಿಸಿನ್ಸ್ಗೆ ಅಂತೇಳಿ ತಿಂಗಳಿಗೆ 1,000ದಿಂದ 2,000 ರೂಪಾಯಿ ಖರ್ಚು ಮಾಡುವಂತ ದಿನ ಜಾಸ್ತಿ ದೂರ ಇಲ್ಲ. ಸೊ ಅವಾಗ ಇವತ್ತು ಆಹಾರ ಪೂರಕನ ತಗೊಳ್ಳೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ರೆ ಮುಂದೆ ಮಾತ್ರೆಗಳನ್ನ ಆಹಾರದ ತರ ತಗೋಬೇಕಾಗತ್ತೆ. ನೀವು ಡಿಸೈಡ್ ಮಾಡಿ, ಮಾತ್ರೆಗಳನ್ನ ಆಹಾರದ ತರ ತಗೋಬೇಕಾ ಅಥವಾ ಆಹಾರ ಪೂರಕಗಳನ್ನ ತಗೊಂಡು ಆರೋಗ್ಯವಾಗಿ ನಿಮ್ ದೇಹನ ಇಟ್ಕೊಳ್ತೀರಾ ಅಂತ. ಲೆಟ್ಸ್ ಡಿಸೈಡ್ ಯುವರ್ ಸೆಲ್ಫ್. ನೀವು ನಿರ್ಧಾರ ಮಾಡಿ ಏನ್ ಮಾಡ್ತೀರಾ ಅಂತ. ಪಾಯಿಂಟ್ ಟು ಬಿ ನೋಟೆಡ್, ಇವತ್ತು ನೀವು 1,000 ಯೋಚನೆ ಮಾಡ್ತಿದ್ರೆ ಅದೇ 1,000ನ ಮೆಡಿಸಿನ್ಗೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಡಾಕ್ಟರ್ನ ವಿಸಿಟ್ ಮಾಡ್ಬೇಕಾಗತ್ತೆ. ಆ ಕಾಯಿಲೆಯ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ, ಆ ಸಿಂಪ್ಟಮ್ಸ್ಗಳನ್ನ ಅನುಭವಿಸ್ಬೇಕಾಗತ್ತೆ. ಉದಾಹರಣೆಗೆ ನಿಮ್ಗೆ ಡಯಾಬಿಟಿಸ್ ಬಂತು ಅಂತ ಅಂದ್ರೆ ಈ ಕಡೆ 1,000 ರೂಪಾಯಿ ಪ್ರತಿ ತಿಂಗಳು ಖರ್ಚಾಗೋದಲ್ದೆ ಸ್ವೀಟ್ ತಿನ್ನೋಂಗಿಲ್ಲ, ಸುಸ್ತಾಗತ್ತೆ, ಎನರ್ಜಿ ಇರಲ್ಲ. ಸೊ ಏನೇ ತಗೊಂಡ್ರು ಶುಗರ್ ಫ್ರೀ, ಏನೇ ತಗೊಂಡ್ರು ಶುಗರ್ ಫ್ರೀ. ಸೊ ಅಂತ ಜೀವನ ಬೇಡ ಸ್ನೇಹಿತರೆ. ಆರೋಗ್ಯವಾಗಿರೋದಕ್ಕೆ ಭಗವಂತ ನಮ್ಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಾನೆ, ತಿಳ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ. ಸೊ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಶಬಾಷ್ಗಿರಿ ಕೊಟ್ಕೊಳ್ಳಿ ನಿಮಗೆ. ಯಾಕೆಂತಂದ್ರೆ ಎಷ್ಟೋ ಜನರಿಗೆ ಫಸ್ಟ್ ಆಫ್ ಆಲ್ ಇಂಥ ಒಂದು ಇಂಡಸ್ಟ್ರಿ ಸಿಕ್ಕಿಲ್ಲ, ನೆಟ್ವರ್ಕ್ ಇಂಡಸ್ಟ್ರಿ ರೀಚ್ ಆಗಿಲ್ಲ. ಎಷ್ಟೋ ಜನರಿಗೆ ಪ್ರಾಪರ್ ನಾಲೆಡ್ಜ್ ರೀಚ್ ಆಗಿಲ್ಲ. ವಾಟ್ ಈಸ್ ನೆಟ್ವರ್ಕ್, ವೈ ನೆಟ್ವರ್ಕ್, ಯಾಕೆ ಇದನ್ನ ಮಾಡ್ಬೇಕು, ಈ ಇಂಡಸ್ಟ್ರಿ ತಾಕತ್ತೇನು, ಇದ್ರ ಫ್ಯೂಚರ್ ಏನು, ಇದರಿಂದ ನಮ್ಗೆ ಏನೆಲ್ಲ ಭವಿಷ್ಯ ಇದೆ, ಇವ್ಯಾವ ವಿಚಾರಗಳು ರೀಚ್ ಆಗಿಲ್ಲ. ನಮಗೆ ರೀಚ್ ಆಗಿದೆ. ಸೊ ವಿ ಆರ್ ಸೋ ಲಕ್ಕಿ. ಅರ್ಲಿ ಸ್ಟೇಜ್ ಅಲ್ಲೇ ಇದೀವಿ ನಾವೆಲ್ಲರೂ ಕೂಡ. ಇನ್ನು ಈ ಇಂಡಸ್ಟ್ರಿ ಶುರುನೇ ಆಗಿಲ್ಲ. ರೆವಲ್ಯೂಷನ್ ಆಗೋದಕ್ಕೆ ಈಗ ಶುರು ಆಗ್ತಾ ಇದೆ. ಇವಾಗ
ಜಸ್ಟ್ ಪುಟ್ಟ ಹೆಜ್ಜೆ ಇಡ್ತಾ ಇದೆ, ಇನ್ನು ಮಗು ಸ್ನೇಹಿತರೆ ಈ ಒಂದು ಇಂಡಸ್ಟ್ರಿ. ಇಂಥ ಒಂದು ಸ್ಟೇಜ್ ಅಲ್ಲಿ ನಾವಿದೀವಿ. ಸೊ ನಾವೆಲ್ಲ ಖುಷಿ ಪಡ್ಬೇಕು, ಇನ್ನು ರೈಟ್ ಟೈಮ್ ಅಲ್ಲಿ ರೈಟ್ ಜನರ ಜೊತೆ ನಾವಿದೀವಿ. ಫೌಂಡೇಶನ್ ಲೆವೆಲ್ ಇರೋದ್ರಿಂದ ನಮ್ಮ ಫೌಂಡೇಶನ್ ಮೇಲೆ ಒಂದು ದೊಡ್ಡ ಮಟ್ಟದ ಬಿಲ್ಡಿಂಗ್ ಬಿಲ್ಡ್ ಆಗ್ತಾ ಇದೆ. ಅಂತ ಇಂಡಸ್ಟ್ರಿ ಒಳಗಡೆ ವೆಲ್ನೆಸ್ ಇಂಡಸ್ಟ್ರಿಯ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇದೆ. ವಿ ಆರ್ ಸೋ ಲಕ್ಕಿ. ವೆಲ್ನೆಸ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಭಗವಂತ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೇನೆ ಇವತ್ತು ಇಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳನ್ನ ನಮಗೆ ಕೊಟ್ಟಿರುವಂತದ್ದು ವಿಜ್ಞಾನದ ಮುಖಾಂತರ. ಬಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಸೈನ್ಸ್ ಬಗ್ಗೆ ತಿಳ್ಕೋಬೇಕು, ಆ ಸೈನ್ಸ್ ನ ನಾವು ಬಳಸ್ಬೇಕು. ಬರೀ ತಿಳ್ಕೊಂಡ್ರೆ ಸೈನ್ಸ್ ಬಗ್ಗೆ ಅಥವಾ ಪ್ರಾಡಕ್ಟ್ ಬಗ್ಗೆ ವರ್ಕೌಟ್ ಆಗಲ್ಲ, ಅದು ಯೂಸ್ ಆಗಲ್ಲ. ಯಾವ್ದಾದ್ರು ಅಷ್ಟೇ, ಬರೀ ತಿಳ್ಕೊಂಡ್ರೆ ಅದು ಯೂಸ್ ಆಗಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅದನ್ನ ಬಳಸ್ಕೋಬೇಕು. ಆವಾಗ ಮಾತ್ರ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳೋಕೆ ಸಾಧ್ಯ. ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಫುಡ್ ಸಪ್ಲಿಮೆಂಟ್ಸ್ ಬಳಸೋದಕ್ಕೆ ಹೇಳಿ. ಯಾಕೆ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇವತ್ತು ನೀವೊಬ್ರು ಆರೋಗ್ಯವಾಗಿದ್ದು ನೀವೊಬ್ರು ಚೆನ್ನಾಗಿದ್ರೆ ಸಾಕಾಗಲ್ಲ, ನಿಮ್ಮ ಫ್ಯಾಮಿಲಿ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಯಶಸ್ಸು ನಿಮ್ಮ ಫ್ಯಾಮಿಲಿ ಆರೋಗ್ಯದ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇವತ್ತು ನೀವು ಆರಾಮ್ಸೆ ಓಡಾಡ್ಕೊಂಡು ಟೀಮ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ನಿಮ್ಮ ಮನೆಯಲ್ಲರೂ ಚೆನ್ನಾಗಿದ್ದಾರೆ, ಅವರ ಯಾವ ಸಮಸ್ಯೆಗಳು ನಿಮ್ಗೆ ಎಫೆಕ್ಟ್ ಮಾಡ್ತಾ ಇಲ್ಲ. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಇರುವಂತ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಗೆ ಅಥವಾ ನಿಮ್ಮ ವೈಫ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಹೆಲ್ತ್ ಸಮಸ್ಯೆ ಆಯ್ತು, ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾ ಕಷ್ಟನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ನೀವೆಲ್ಲೂ ಹೊರಗಡೆ ಓಡಾಡೋದಕ್ಕಾಗಲ್ಲ. ಅವ್ರನ್ನ ರೆಗ್ಯುಲರ್ ಆಗಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಬೇಕು, ಹಾಸ್ಪಿಟಲ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವ್ರಿಗೆ ಪ್ರತಿ ತಿಂಗಳು ಇಷ್ಟು ಅಂತ ಖರ್ಚಿರುತ್ತೆ, ಆ ಖರ್ಚನ್ನ ನೀವು ಎತ್ತಿಡಬೇಕು. ಅದಕ್ಕೆ ಹೇಳ್ತಾರೆ, ಸೊ ನಿಮ್ಮ ಮನೆಯ ಆರೋಗ್ಯ ನಿಮ್ಗೆ ಒಂಥರ ಆಸ್ತಿ ಇದ್ದಾಗೆ. ಸೊ ಅದ್ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಒಂದ್ಸಲ ಸಮಸ್ಯೆ ಸ್ಟಾರ್ಟ್ ಆಯ್ತು ಆರೋಗ್ಯದಲ್ಲಿ ಅಂತಂದ್ರೆ, ಅಥವಾ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂತಂದ್ರೆ ಬರ್ದಿಟ್ಕೊಳ್ಳಿ, ನಿಮಗೆ ನಿಮ್ಮ ಯಶಸ್ಸು ಏನಿದೆ ಅಲ್ಲ ಅದು 100% ಕಡಿಮೆ ಆಗ್ತಾ ಬರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಆರೋಗ್ಯವಾಗಿದ್ದಾಗ ಏನ್ ನಿಮಗೆ ಯಶಸ್ಸು ಸಿಗಕ್ಕೆ ನೀವು ಹೋರಾಡ್ತಾ ಇದ್ರು, ಆ ಹೋರಾಟದಲ್ಲೂ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಟೈಮ್ ಇಲ್ಲೇನೆ ಸಕ್ ಮಾಡಿರತ್ತೆ ಮನೆಯವ್ರನ್ನ ನೋಡ್ಕೊಳ್ಳೋದಕ್ಕೇನೆ. ಎರಡನೇದು ನಿಮ್ಮ ಖರ್ಚುಗಳು. ನೀವತ್ತು ಫುಡ್ ಸಪ್ಲಿಮೆಂಟ್ ನ ಬಳಸೋದಕ್ಕೆ ಖರ್ಚಾಗತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಮುಂದೊಂದ್ ದಿನ ನಿಮ್ಮ ಹಾಸ್ಪಿಟಲ್ ಖರ್ಚುಗಳೇ ಜಾಸ್ತಿ ಆಗೋಗುತ್ತೆ. ನಿಮ್ಮ ಮನೆಯವರ ಆರೋಗ್ಯ ನೋಡ್ಕೊಳ್ಳುವಂತ ಹಾಸ್ಪಿಟಲ್ ಖರ್ಚಿದೆಯಲ್ಲ ವರ್ಷದ್ದು, ಅದೇ ಜಾಸ್ತಿ ಆಗತ್ತೆ. ನೀವು ಡಿಸೈಡ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಖರ್ಚು ಮಾಡಿ ಇರೋ ರೋಗದಿಂದ ಹೊರಗಡೆ ಬರಕಂತೂ ಆಗಲ್ಲ ಒಂದ್ಸಲ ರೋಗ ಬಂದಾದ್ಮೇಲೆ. ಸೊ ಒಂದ್ಸಲ ಅವ್ನು ಡಯಾಬಿಟಿಕ್ ಬಂತು ಅಂತಂದ್ರೆ ಅವ್ನು ಲೈಫ್ ಲಾಂಗ್ ಡಯಾಬಿಟಿಕ್ ಪೇಷಂಟನೇ. ಒಂದ್ಸಲ BP ಅಂದ್ರೆ ಲೈಫ್ ಟೈಮ್ BP ಪೇಷಂಟನೇ. ಒಂದ್ಸಲ ಅಸ್ತಮ ಬಂತು ಅಂದ್ರೆ ಲೈಫ್ ಟೈಮ್ ಅಸ್ತಮ ಪೇಷಂಟ್. ಸೊ ಹೀಗೆ ಕೆಲವು ಕಾಯಿಲೆಗಳಿದಾವೆ, ಅದನ್ನ ಬರೀ ಕಂಟ್ರೋಲ್ ಮಾಡ್ಬೇಕಷ್ಟೇ, ಅದರಿಂದ ಹೊರಗಡೆ ಬರಕ್ ಆಗಲ್ಲ. ಬಟ್ ಇವತ್ತು ಫುಡ್ ಸಪ್ಲಿಮೆಂಟ್ಸ್ ನ ರೆಗ್ಯುಲರ್ ತೊಗೊಳೋದ್ರಿಂದ ನಿಮ್ಗೆ ಯಾವುದೇ ಕಾಯಿಲೆಗಳಿಂದ ಹೊರಗಡೆ ಬರಕ್ ಸಾಧ್ಯತೆ ಇದೆ. ಸೊ ಫುಡ್ ಸಪ್ಲಿಮೆಂಟ್ಸ್ ಪವರ್ ಬಗ್ಗೆ ನೀವು ಮಾಹಿತಿ ನೀಡ್ತಾ ಹೋಗಿ, ಕ್ಲಾರಿಟಿ ಕೊಡ್ತಾ ಹೋಗಿ, ಅದನ್ನ ಬಳಸಕ್ ಹೇಳಿ. ಅದೆಲ್ಲ ಇದಕ್ಕಿಂತ ಮುಂಚೆ ನೀವು ಬಳಸಿ ಮಿರಾಕಲ್ ರಿಸಲ್ಟ್ ಬರುತ್ತೆ. ಜೊತೆಗೆ ಟೆಸ್ಟಿಮೋನಿಯಲ್ಗಳನ್ನ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಇದನ್ನ ಬಳಸಿ ಅಂತ ನೀವು ಹೇಳೋದಕ್ಕೂ, ಇದನ್ನ ನಾನು ಬಳಸಿದ್ದಕ್ಕೆ ಈ ರೀತಿ ನನಗೆ ಪರಿಹಾರ ಸಿಕ್ಕಿದೆ, ನಾನು ತುಂಬಾ ಚೆನ್ನಾಗಿ ಆಗಿದ್ದೀನಿ, ಸೊ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಪ್ರಾಡಕ್ಟ್ ನ ನನಗೆ ತಲುಪಿಸಿದ್ದಕ್ಕೆ ಅಂತೇಳಿ ಪ್ರಾಡಕ್ಟ್ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿರುವಂತ ವಿಡಿಯೋಸ್ಗಳು ಹಲವಾರು ವಿಡಿಯೋಸ್ಗಳಿತ್ತು. ಅಂತಂದ್ರೆ ಸೆಲ್ಫಿ ವಿಡಿಯೋಸ್ಗಳು ಅಥವಾ ನೀವು ಹೋಗಿ ವಿಡಿಯೋ ಮಾಡಿರ್ಬೋದು. ಸೊ ಯಾವ್ದಾದ್ರು ಓಕೆ, ಆ ಒಂದು ವಿಡಿಯೋಸ್ಗಳು ಜಾಸ್ತಿ ಕಲೆಕ್ಷನ್ ನೀವು ಮಾಡಿದಷ್ಟು ಆ ವಿಡಿಯೋಸ್ಗಳನ್ನ ಫಾರ್ವರ್ಡ್ ಮಾಡಿದಾಗ ಜನಗಳು ಅಟ್ರಾಕ್ಟ್ ಆಗೋದು ಜಾಸ್ತಿ. ಇವ್ರಿಗೆ ಹಿಂಗ್ ರಿಸಲ್ಟ್ ಬಂದಿದ್ರೆ ನನಗೂ ಬರ್ಬೋದೇನೋ. ಸೊ ಕಲೆಕ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಡಯಾಬಿಟಿಕ್ ಪೇಷಂಟ್ಸ್ ಗಳಿಗೆ ಬಂದಿರುವಂತ ರಿಸಲ್ಟ್ ಏನಿದೆ ಅಲ್ಲ, ಸೊ ಆ ಡಯಾಬಿಟಿಕ್ ಪೇಷಂಟ್ಸ್ ಗಳನ್ನೇ ಒಂದು ಸಪರೇಟ್ ಲಿಸ್ಟ್ ಮಾಡಿ, BP ಪೇಷಂಟ್ಸ್ ಒಂದು ಸಪರೇಟ್ ಲಿಸ್ಟ್ ಮಾಡಿ, ಅಸ್ತಮ ಪೇಷಂಟ್ಸ್ ಗಳದ್ದು ಒಂದು ಸಪರೇಟ್ ಲಿಸ್ಟ್ ಮಾಡಿ, ಕ್ಯಾನ್ಸರ್ ಇಂದ ಬಳಲ್ತಿದ್ದಂತ ಪೇಷಂಟ್ಸ್ ಗಳಿಂದ ಒಂದು ಸಪರೇಟ್ ಲಿಸ್ಟ್ ಮಾಡಿ. ಸೊ ಸಪರೇಟ್ ಲಿಸ್ಟ್ ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಆ ಒಂದು ಗ್ರೂಪ್ ಆಫ್ ಟೆಸ್ಟಿಮೋನಿಯಲ್ಸ್ ಕಲೆಕ್ಷನ್ಸ್ ಇರುತ್ತಲ್ಲ, ಅದು ನಿಮಗೆ ಇವತ್ತಲ್ಲ ನಾಳೆ ಹೆಲ್ಪ್ ಆಗೇ ಆಗತ್ತೆ. ಇದು ಒಂದು ಇಂಪಾರ್ಟೆಂಟ್ ವಿಚಾರ. ನಿಮ್ಮ ಟೀಮಲ್ಲಿ ಇರೋರೆಲ್ಲರೂ ಕೂಡ
ರೀಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಪ್ರತಿ ತಿಂಗಳು ಅಪ್ಡೇಟ್ ಮಾಡ್ತಿರ್ಬೇಕು ನೀವು. ಪ್ರತಿ ತಿಂಗಳು ಅಪ್ಡೇಟ್ ಮಾಡ್ತಿರ್ಬೇಕು. ಯಾಕೆ ಅಂತಂದ್ರೆ ರಿಮೈಂಡರ್ ಕಾಲ್ ಅಂತ ಕರಿತೀವಿ. ಇವಾಗ ಈ ಮಂತ್ ಬಾಡಿಗೆ ಕಟ್ಟೋದಿರತ್ತೆ, ಬಟ್ ನಿಮಗೆ ಫೈನಾನ್ಷಿಯಲಿ ತುಂಬಾ ಸಮಸ್ಯೆ ಇರುತ್ತೆ. ನೀವು ಬಾಡಿಗೆ ಕಟ್ಟಲಿಲ್ಲ ಅಂತ ಅಂದ್ರೆ ನಿಮಗೆ ಓನರ್ ಬಂದು ರಿಮೈಂಡರ್ ಮಾಡೇ ಮಾಡ್ತಾರಲ್ವಾ, ನೋಡಪ್ಪ ನೀನು ಬಾಡಿಗೆ ಕಟ್ಟಿಲ್ಲ, ಇನ್ನು ಬಾಡಿಗೆ ಕಟ್ಟು. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಿರುತ್ತೆ ಈ ಮಂತ್. ಸೊ ಎವ್ರಿ ಮಂತ್ ಒಂದ್ಸಲ ರಿಮೈಂಡರ್ ಕಾಲ್ ಮಾಡೇ ಮಾಡ್ತಾರಲ್ವಾ. ಫೋನ್ ಪೇ, ಪೇಟಿಎಂ ಅಲ್ಲಂತೂ 100% ಮಾಡ್ತಾರೆ. ನೋಡಿ ರಿಮೈಂಡರ್, ನೀವು ಇನ್ನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ ಅಂತ. ನೀವು EMI ಕಟ್ತಾ ಇದ್ರೆ ಎವ್ರಿ ಮಂತ್ ಬ್ಯಾಂಕ್ ಲೋನ್ ತಗೊಂಡು, ಆ EMI ಅವರು ರಿಮೈಂಡರ್ ಮಾಡೇ ಮಾಡ್ತಾರೆ ಮೆಸೇಜ್ ಮುಖಾಂತರ. ನೀವು ನೋಡಿ EMI ಕಟ್ಟಿಲ್ಲ, ಈ ಡ್ಯೂ ಡೇಟ್ ಒಳಗಡೆ ನೀವು EMI ಕಟ್ಕೊಳ್ಳಿ ಅಂತ. ಅಂದ್ರೆ ರಿಮೈಂಡರ್ ಕಾಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಟೀಮಲ್ಲಿ ಯಾರೆಲ್ಲ ರೀಪರ್ಚೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ರಿಮೈಂಡರ್ ಕಾಲ್ ಮಾಡಿ. ಹೇಗೆ ರಿಮೈಂಡರ್ ಕಾಲ್ ಮಾಡುವಂಥದ್ದು? ಸೊ ಇದನ್ನೇ ಸರ್ವಿಸ್ ಅಂತ ಕರಿತೀವಿ. ಯಾರು ಸರ್ವಿಸ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಆ ಕಸ್ಟಮರ್ಸ್ಗಳು ಯಾರೆಲ್ಲ ಇರ್ತಾರೆ, ಬೆಸ್ಟ್ ಸರ್ವಿಸ್ ತಗೊಳ್ಳೋ ಕಸ್ಟಮರ್ಸ್ ಯಾರು ಇರ್ತಾರೆ ಇಡೀ ವರ್ಲ್ಡ್ ಅಲ್ಲಿ, ಒಂದು ಕಂಪನಿಯಿಂದ ಅಥವಾ ಒಂದು ಬಿಸ್ನೆಸ್ ಇಂದ, ಅವ್ರನ್ನ ಹ್ಯಾಪಿ ಕಸ್ಟಮರ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಹ್ಯಾಪಿ ಕಸ್ಟಮರ್ಸ್ ಇತ್ತು ಅಂತ ಅಂದ್ರೆ ಆ ಬಿಸ್ನೆಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ವಾಟ್ ಯು ಮೀನ್ ಬೈ ಹ್ಯಾಪಿ ಕಸ್ಟಮರ್ಸ್? ಹ್ಯಾಪಿ ಕಸ್ಟಮರ್ಸ್ ಅಂತ ಅಂದ್ರೆ ಅವರಿಗೆ ಏನು ಪ್ರಾಡಕ್ಟ್ ರೀಚ್ ಆಗಿದೆ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ಜೊತೆಗೆ ಅಲ್ಲೇನೋ ಸಮಸ್ಯೆಗಳು ಅಥವಾ ಕ್ಲಾರಿಫಿಕೇಶನ್ಸ್ ಅಥವಾ ಏನೇ ಕ್ವೇರಿಗಳಿತ್ತು ಅಂತಂದ್ರೂ ಇಮಿಡಿಯೇಟ್ ಅವರಿಗೆ ಅದ್ರ ಬಗ್ಗೆ ಇಮಿಡಿಯೇಟ್ ಮಾಹಿತಿ ಸಿಗತ್ತೆ. ಅವ್ರಿಗೆ ಲೇಟ್ ಆಗಲ್ಲ ಸರ್ವಿಸ್. ಸೊ ಅಂದ್ರೆ ಅವ್ರನ್ನ ವಿಚಾರಿಸ್ಕೊಳ್ಳುವಂಥದ್ದು ಅದು ಇಂಪಾರ್ಟೆಂಟ್. ನೀವು ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಅವ್ರನ್ನ ಹ್ಯಾಪಿ ಕಸ್ಟಮರ್ ಆಗಿ ನೀವು ಮಾಡಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಕೊಟ್ಟಿದ ತಕ್ಷಣನೇ ಅದು ರೀಚ್ ಆಗಿರುತ್ತೆ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ರೀಚ್ ಆಗಿದೆ ಅಂತ ಕೇಳಬೇಕು. ಇನ್ ಕೇಸ್ ನೀವು ಕೊರಿಯರ್ ಸರ್ವಿಸ್ ಮುಖಾಂತರ ಅವರಿಗೆ ಪ್ರಾಡಕ್ಟ್ ರೀಚ್ ಮಾಡಿಸಿದ್ರೆ. ಸೊ ಎರಡನೇದು, ತಲುಪಾದ್ಮೇಲೆ ಪ್ರಾಡಕ್ಟ್ ನ ಆಫ್ಟರ್ 2-3 ಡೇಸ್ ಬಳಸೋದಕ್ಕೆ ಶುರು ಮಾಡಿದ್ರ ಪ್ರಾಡಕ್ಟ್ ನ ಹೇಗ್ ಬಳಸ್ತಾ ಇದ್ದೀರಾ? ನಾವ್ ಹೇಳಿದೀವಲ್ಲ ಅದೇ ರೀತಿಯಲ್ಲಿ ಬಳಸ್ತಾ ಇದ್ದೀರಾ ಅಥವಾ ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ದೀರಾ ಕೇಳ್ಕೊಳ್ಳಿ. ಎಷ್ಟೋ ಜನರು ಏನ್ ಮಾಡ್ತಾರೆ, ಫುಡ್ ಸಪ್ಲಿಮೆಂಟ್ಸ್ ನ ತಗೊಳ್ಳುವಾಗ ಅಂತಂದ್ರೆ ತಗೊಳ್ಳೋ ಡೈರೆಕ್ಷನ್ ಬೇರೆ ಇರುತ್ತೆ, ಅದನ್ನ ಯೂಸ್ ಮಾಡುವಂತ ಡೈರೆಕ್ಷನ್ ಬೇರೆ ಇರುತ್ತೆ, ಅವ್ರು ಬಳಸ್ತಿರೋ ಡೈರೆಕ್ಷನ್ ಬೇರೆ ಇರುತ್ತೆ. ಉದಾಹರಣೆಗೆ ನೋನಿ ಜ್ಯೂಸ್ ಎಕ್ಸಾಂಪಲ್ ತಗೊಳ್ಳೋದ್ರೆ ಬೆಳಗ್ಗೆ 15 ml, ಈವ್ನಿಂಗ್ 15 ml ಇರುತ್ತೆ. ಪೌಡರ್ ಆದ್ರೆ ನಿಮ್ಗೆ ಬೆಳಗ್ಗೆ 5 ಗ್ರಾಮ್, ಈವ್ನಿಂಗ್ 5 ಗ್ರಾಮ್ ಇರುತ್ತೆ, ಸ್ಯಾಚೆಟ್ ರೂಪದಲ್ಲಿ ಇರುತ್ತೆ. ಕ್ಯಾಪ್ಸೂಲ್ಸ್ ಆದ್ರೆ ಬೆಳಗ್ಗೆ 2 ಕ್ಯಾಪ್ಸೂಲ್ಸ್, ಇನ್ನು ಈವ್ನಿಂಗ್ 2 ಕ್ಯಾಪ್ಸೂಲ್ಸ್ ಅಥವಾ ಒಂದೊಂದು, ಅದು ಡಿಪೆಂಡ್ ಆನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಷ್ಟು ತಗೋಬೇಕು, ಎಷ್ಟು ಕ್ವಾಂಟಿಟಿ ತಗೋಬೇಕು, ಯಾವಾಗ ತಗೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೋನಿನ ಯಾವಾಗ ತಗೋಬೇಕು? ಊಟಕ್ಕಿಂತ ಮುಂಚೆ. ನಾವು ಅರ್ಧ ಗಂಟೆ ಊಟಕ್ಕಿಂತ ಮುಂಚೆ ನಾವು ನೋನಿ ತಗೋಬೇಕು. ಬೆಳಗ್ಗೆ ಅರ್ಧ ಗಂಟೆ ಊಟಕ್ಕಿಂತ ಮುಂಚೆ, ತಿಂಡಿಗಿಂತ ಮುಂಚೆ, ಈವ್ನಿಂಗ್ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ. ಯಾಕೆ ಊಟಕ್ಕಿಂತ ಮುಂಚೆ ಅಥವಾ ತಿಂಡಿಗಿಂತ ಮುಂಚೆ ತಗೋಬೇಕು? ಅದು ಗೊತ್ತಿರ್ಬೇಕು ನಿಮಗೆ, ಆ ಒಂದು ಸೈನ್ಸ್ ಗೊತ್ತಿರ್ಬೇಕು. ಏನಕ್ಕೋಸ್ಕರ ನಾವು ಬೆಳಗ್ಗೆ ತಿಂಡಿಗಿಂತ ಮುಂಚೆ, ಊಟಕ್ಕಿಂತ ಮುಂಚೆ ಅನ್ನೋ ಒಂದು ಸೈನ್ಸ್ ಗೊತ್ತಿರಬೇಕು. ಸ್ನೇಹಿತರೆ, ಒಂದ್ ನೆನ್ಪಿಟ್ಕೊಳ್ಳಿ, ವೆಲ್ನೆಸ್ ಇಂಡಸ್ಟ್ರಿ ನಿಮ್ಮ ಕಂಪನಿ ಏನಾದ್ರು ಪ್ರಮೋಟ್ ಮಾಡ್ತಾ ಇದ್ರೆ, ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ನಿಮ್ಮ ಕಂಪನಿ ಪ್ರಮೋಟ್ ಮಾಡ್ತಾ ಇದ್ರೆ, ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗೋದಂತೂ 100% ಗ್ಯಾರಂಟಿ. ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಡಾಕ್ಟರ್. ಬಟ್ MBBS ಸರ್ಟಿಫಿಕೇಟ್ ಒಂದಿರಲ್ಲ ಅಷ್ಟೇ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಇವತ್ತೇನು ನಾವು ವೆಲ್ನೆಸ್ ಅಂಡ್ MLM ಸರ್ಟಿಫಿಕೇಶನ್ ಕೋರ್ಸ್ ಅಂತೇಳಿ ನಾವು ಶುರು ಮಾಡಿದೀವಲ್ಲ, ಸೊ ಅದರಲ್ಲಿ ನನ್ನ ಗುರುಗಳಾದ ಸರ್ ಡಾಕ್ಟರ್ SS ಕುಲಕರ್ಣಿ ಸರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿರೋದು. ಸೊ ಅವರ ವಿಷನ್ ಏನು ಅಂತ ಅಂದ್ರೆ, ಆ ಒಂದು ಕೋರ್ಸ್ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿನೂ ಯಾರು ಕೋರ್ಸ್ ಕಂಪ್ಲೀಷನ್ ಮಾಡ್ಕೊಳ್ತಾರೆ, ಆ ಮಾಡ್ಕೊಳ್ಳುವಂತ ವ್ಯಕ್ತಿನ ಆ ಟೆನಿಕಸ್ ಡಾಕ್ಟರ್ ಲೆವೆಲ್ಗೆ ಅವ್ರನ್ನ ತಯಾರು ಮಾಡ್ಬೇಕು ಅನ್ನೋ ಒಂದು ವಿಷನ್ ಇದೆ ಅವ್ರದ್ದು. ಅಂದ್ರೆ MBBS ಸರ್ಟಿಫಿಕೇಟ್ ಒಂದಿರಲ್ಲ ಅಷ್ಟೇ, ಬಿಟ್ರೆ ರಿಪೋರ್ಟ್ ನೋಡಿದ್ರೆ ಅದಕ್ಕೆ ಏನ್ ಸಮಸ್ಯೆ, ಏನ್ ಪರಿಹಾರ, ಏನ್ ಸಮಸ್ಯೆ, ಅದಕ್ಕೆ ಏನ್ ಪರಿಹಾರ, ಆ ಮಟ್ಟಕ್ಕೆ ತಯಾರು ಮಾಡೋ ಹಾಗೆ ಮಾಡ್ಬೇಕು ಅನ್ನೋದು ಅವ್ರದ್ದು ವಿಷನ್ ಇದೆ.
ಯಾಕೆ ಅಂತಂದ್ರೆ ಇವತ್ತು ಬೀಯಿಂಗ್ ಎ ನೆಟ್ವರ್ಕರ್ ಇವತ್ತು ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ, ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ರಿಪೋರ್ಟ್ ನೋಡಿ ಅವರು ಅದಕ್ಕೇನ್ ಪರಿಹಾರ ಅಂತ ಹೇಳ್ತಾರೆ, ಅಷ್ಟು ಮಟ್ಟಿಗೆ ಅವರು ಎಕ್ಸ್ಪರ್ಟ್ ಇದ್ದಾರೆ. ಸೊ ಅಂತ ವ್ಯಕ್ತಿ ನಾವು ಟ್ರೈನಿಂಗ್ ತಗೊಂಡ್ರೆ, ಅಂತ ವ್ಯಕ್ತಿ ನಾವು ತರಬೇತಿ ತಗೊಂಡ್ರೆ 100% ನಾವೂ ಅದೇ ರೀತಿ ಆಗ್ತೀವಿ. ಸೊ ಹಾಗಾಗಿ ಯಾರೆಲ್ಲ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 24 ತಾರೀಕು ಮಾರ್ನಿಂಗ್ 11 o'clock ಇದೆ. ಸೊ ಆ ಮಟ್ಟಕ್ಕೆ ನೀವು ತಯಾರಾಗ್ತೀರಾ, ಅದು 100% ಗ್ಯಾರಂಟಿ. ಬಟ್ ರೆಗ್ಯುಲರ್ ಆಗಿ ಟ್ರೈನಿಂಗ್ಸ್ಗಳನ್ನ ಅಟೆಂಡ್ ಮಾಡಿ. ಸೊ ನಾನು ನೋನಿ ಬಗ್ಗೆ ಹೇಳ್ತಾ ಇದ್ದೆ, ಯಾಕೆ ಬೆಳಗ್ಗೆ ಮತ್ತೆ ಈವ್ನಿಂಗ್ ತಿಂಡಿ ಅಥವಾ ಊಟಕ್ಕಿಂತ ಮುಂಚೆ ತಗೋಬೇಕು ಅಂತ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಅಂತ ಇರುತ್ತೆ. ಅಂದ್ರೆ ನೀವು ಏನೇ ಕೊಟ್ರು ಕೂಡ ಅಬ್ಸಾರ್ಪ್ಷನ್ ಮಾಡುವಂಥದ್ದು ದೇಹ. ನೀವು ತಿಂಡಿ ಅಥವಾ ಊಟ ಆದ್ಮೇಲೆ ನೀವು ನೋನಿನ ಕೊಟ್ರೆ ಏನಾಗತ್ತೆ ಸ್ನೇಹಿತರೆ? ನೋನಿ ಕಂಟೆಂಟ್ ಏನಿದೆ ಅಲ್ಲ, ಅದು ಆಲ್ರೆಡಿ ಊಟ ಆಗ್ಬಿಟ್ಟಿದ್ರೆ ಅಥವಾ ತಿಂಡಿ ಆಗ್ಬಿಟ್ಟಿದ್ರೆ ನಿಮ್ಮ ಸ್ಟಮಕ್ ಫುಲ್ ಆಗಿ ಹೋಗಿರುತ್ತೆ, ಅಂದ್ರೆ ಹೊಟ್ಟೆ ತುಂಬಿಟ್ಟಿರುತ್ತೆ. ಅವಾಗ ನೀವು ನೋನಿ ಕೊಟ್ಟಾಗ ಅಬ್ಸಾರ್ಪ್ಷನ್ ಇದೆ ಅಲ್ಲ, ಅದು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಊಟ ಆದ್ಮೇಲೆ ಅಥವಾ ತಿಂಡಿ ಆದ್ಮೇಲೆ ನೀವು ನೋನಿ ಕೊಟ್ಟಾಗ ರಿಸಲ್ಟ್ ಸಿಗೋದಕ್ಕೂ ನಮ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ನೋನಿನ ತಗೊಂಡಾಗ ಸಿಗೋ ರಿಸಲ್ಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಯೂಸ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗೇನೆ ವೆರಿ ಇಂಪಾರ್ಟೆಂಟ್ ನೀವು ನೋನಿನ ಖಾಲಿ ಹೊಟ್ಟೆಲಿ ತಗೋಬೇಕು. ಹಂಗಂತೇಳಿ ಊಟ ಆದ್ಮೇಲೆ ತಿಂಡಿ ಆದ್ಮೇಲೆ ತಗೊಂಡ್ರೆ ನಿಮ್ಗೆ ಬೇರೆ ಸಮಸ್ಯೆಗಳು ಬರುತ್ತೆ ಅಂತಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಫುಡ್ ಸಪ್ಲಿಮೆಂಟ್ಸ್ ಇಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲ. ವಾಟ್ ಯು ಮೀನ್ ಬೈ ಸೈಡ್ ಎಫೆಕ್ಟ್? ಸೈಡ್ ಎಫೆಕ್ಟ್ ಅಂದ್ರೆ ಏನು ಅನ್ನೋ ಒಂದು ಮೀನಿಂಗ್ ಅರ್ಥ ಗೊತ್ತಿರ್ಬೇಕು ನಿಮ್ಗೆ. ಎಫೆಕ್ಟಿಗೂ ಸೈಡ್ ಎಫೆಕ್ಟ್ ಡಿಫರೆನ್ಸ್ ಇದೆ. ಸ್ನೇಹಿತರೆ, ಒಂದಂತೂ ನೆನ್ಪಿಟ್ಕೊಳ್ಳಿ, ಈ ಕಾರ್ಯಕ್ರಮಗಳನ್ನ ಜೊತೆಗೆ ನಾನು ಹೇಳಿದ್ನಲ್ಲ ವೆಲ್ನೆಸ್ ಅಂಡ್ MLM ಸರ್ಟಿಫಿಕೇಶನ್ ಕೋರ್ಸ್, ಸೊ ಹೀಗೆ ಯಾವುದೇ ನಿಮಗೆ ಕಾರ್ಯಕ್ರಮಗಳು ಅಟೆಂಡ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಮಿಸ್ ಮಾಡ್ದಾಗ ಅಟೆಂಡ್ ಮಾಡ್ಕೊಳ್ಳಿ. ಚಾನ್ಸ್ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಹೇಳಲ್ಲ ಎಷ್ಟು ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ, ಎಷ್ಟು ಮಟ್ಟಕ್ಕೆ ನೀವು ಎಕ್ಸ್ಪರ್ಟ್ ಆಗ್ತೀರಾ, ನೀವು ಮಾತಾಡುವಂತ ವಿಚಾರಗಳು ಹೇಗಿರುತ್ತೆ. ವಿತೌಟ್ ಫ್ಯಾಕ್ಟ್ ನೀವು ಮಾತಾಡಕ್ ಹೋಗಲ್ಲ, ಆ ಮಟ್ಟಕ್ಕೆ ರೆಡಿ ಆಗ್ತೀರಾ. ನಾನು ಹೇಳ್ತಿದ್ದೆ, ತುಂಬಾ ಜನರು ಕೇಳ್ತಾರೆ, ಸರ್ ಪ್ರಾಡಕ್ಟ್ ಇಂದ ಸೈಡ್ ಎಫೆಕ್ಟ್ ಇಲ್ವಾ, ಏನೂ ಆಗಲ್ವಾ? ಅವ್ರಿಗೆ ಫಸ್ಟ್ ಎಫೆಕ್ಟ್ ಅಂಡ್ ಸೈಡ್ ಎಫೆಕ್ಟ್ ನ ತಿಳಿಸ್ಬೇಕು. ವಾಟ್ ಯು ಮೀನ್ ಬೈ ಎಫೆಕ್ಟ್, ವಾಟ್ ಯು ಮೀನ್ ಬೈ ಸೈಡ್ ಎಫೆಕ್ಟ್. ಎಫೆಕ್ಟ್ ಅಂದ್ರೆ ಏನು, ಸೈಡ್ ಎಫೆಕ್ಟ್ ಅಂದ್ರೆ ಏನು ಅಂತ. ಎಫೆಕ್ಟ್ ಅಂತ ಅಂದ್ರೆ ಈಗ ಉದಾಹರಣೆಗೆ ನೀವು ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಮೆಡಿಕಲ್ಗೆ ಹೋಗಿ ಪೇನ್ ಕಿಲ್ಲರ್ ಮಾತ್ರೆ ನೀವೇನು ತಗೊಳ್ತಾ ಇದ್ದೀರಾ ಅಂದ್ರೆ ನಿಮ್ ದೇಹದಲ್ಲಿ ಏನೋ ಒಂದು ಪೇನ್ ಆಗಿರತ್ತೆ, ಕಾಲ್ ನೋವು ಅಥವಾ ಮೈಕೈ ನೋವು ಅಥವಾ ಏನೋ ಒಂದು ಬಿದ್ದಿರ್ತೀರಾ ಎಲ್ಲ ಒಂದ್ ಕಡೆ. ಸೊ ಅದಕ್ಕೋಸ್ಕರ ನೀವು ಪೇನ್ ಕಿಲ್ಲರ್ ಮಾತ್ರ ತಗೊಳ್ತೀರಾ ಮೆಡಿಕಲ್ಗೆ ಹೋಗಿ. ಸೊ ಅದನ್ನ ಯೂಸ್ ಮಾಡ್ತೀರಾ ಪೇನ್ ಕಿಲ್ಲರ್ನ. ಸೊ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನ ನೀವು ಬಳಸಿದಾಗ ಅದೇನ್ ಎಫೆಕ್ಟ್ ಮಾಡುತ್ತೆ ನಿಮ್ ದೇಹದಲ್ಲಿ, ಏನಕ್ಕೋಸ್ಕರ ನೀವು ಅದನ್ನ ತಗೊಂಡಿದ್ದು, ನಿಮ್ಮ ಪೇನ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ. ಸೊ ಇದು ಎಫೆಕ್ಟ್, ಇದು ಎಫೆಕ್ಟ್. ಸೈಡ್ ಎಫೆಕ್ಟ್ ಏನು ಪೇನ್ ಕಿಲ್ಲರ್ಸ್ ಗಳಿಂದ ಮೆನ್ಷನ್ ಮಾಡ್ಬೋದಾ ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ?
ಸ್ನೇಹಿತರೆ, ಆಕ್ಚುಯಲ್ ಆಗಿ ರೆಗ್ಯುಲರ್ ಯೂಸೇಜ್ ನೀವು ಮಾಡೋದ್ರಿಂದ ಪೇನ್ ಕಿಲ್ಲರ್ನ ನೀವು ರೆಗ್ಯುಲರ್ ಆಗಿ ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ನೀವು ತಗೊಳ್ತಾ ಇದ್ರೆ ಆಕ್ಚುಯಲ್ ಆಗಿ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಡ್ರೌಸಿನೆಸ್ ಅಂತ ಕರಿತೇವೆ, ಅಂದ್ರೆ ತಗೊಂಡ್ರೆ ತುಂಬಾ ನಿದ್ದೆ ಬರುವಂತದ್ದು ಅಥವಾ ಸ್ಲೀಪಿ ಫೀಲ್ ಬರುವಂತದ್ದು, ಜೊತೆಗೆ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಸೊ ಹೊಟ್ಟೆ ಅಜೀರ್ಣ ಆಗುವಂಥದ್ದು, ನಿಧಾನಕ್ಕೆ ನಾವು ಬ್ರೀತ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಡಿಪ್ರೆಷನ್ಸ್ಗೆ ಹೋಗ್ತಿರ್ತೀವಿ. ಮೂಡ್ ವೇರಿಯೇಷನ್ಸ್ ಇರುತ್ತೆ, ಅಂದ್ರೆ ಒಂದೇ ರೀತಿಯಲ್ಲಿ ಕಾಮ ಕೂಲ್ ಆಗಿರಕ್ಕಾಗಲ್ಲ. ಸೊ ಇವೆಲ್ಲವೂ ಕೂಡ ಸೈಡ್ ಎಫೆಕ್ಟ್ಸ್. ಎಫೆಕ್ಟ್ ಏನಕ್ಕೋಸ್ಕರ ತಗೊಂಡಿದ್ದು, ಪೇನ್ ಕಡಿಮೆ ಆಗ್ಲಿ ಅಂತ. ಸೈಡ್ ಎಫೆಕ್ಟ್ಸ್ ನೀವು ನೋಡಿದ್ರಲ್ಲ ಏನೆಲ್ಲ ಆಗತ್ತೆ ಅಂತ. ಇದು ಎಫೆಕ್ಟ್ ಅಂಡ್ ಸೈಡ್ ಎಫೆಕ್ಟ್. ಅಂದ್ರೆ ನಮ್ ದೇಹದಲ್ಲಿ ಏನೇನ್ ಮಾಡಬೇಕೋ ಆ ಒಂದು ಕೆಲಸನ ಮಾಡೋದ್ರ ಜೊತೆಗೆ ಏನೇನ್ ಮಾಡಬಾರದು ಅದನ್ನ ಮಾಡತ್ತೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಸೋದಾರೆ ನಿಮ್ಗೆ, ಎಫೆಕ್ಟ್ ಅಂಡ್ ಸೈಡ್ ಎಫೆಕ್ಟ್ಗೆ. ಎಫೆಕ್ಟ್ ಅಂತ ಅಂದ್ರೆ ನಿಮಗೆ ಏನ್ ಬೇಕಿತ್ತೋ, ಆ ಮಾತ್ರೆ ತಗೊಂಡಿದ್ದಕ್ಕೆ ಏನ್ ಬೇಕಿತ್ತೋ ಅದನ್ನ ಮಾಡಿದ್ರೆ ಅದು ಎಫೆಕ್ಟ್. ಏನೇನ್ ಮಾಡಬಾರ್ದು ನಿಮ್ ದೇಹದಲ್ಲಿ, ಆ ಒಂದು ಟ್ಯಾಬ್ಲೆಟ್ ಅಥವಾ ಏನ್ ತಗೊಳ್ತೀರಾ ಮೆಡಿಕೇಶನ್, ಅದು ನಿಮ್ ದೇಹದಲ್ಲಿ ಏನೇನ್ ಮಾಡಬಾರ್ದು ಅದು ನಿಮಗೆ ಸೈಡ್ ಎಫೆಕ್ಟ್. ನಿಮಗ್ ಬೇಡದೇ ಇರೋದನ್ನ ಸೈಡ್ ಎಫೆಕ್ಟ್ ಅಂತ ಕರಿತೀವಿ, ನಿಮಗ್ ಬೇಕಾಗಿರೋದನ್ನ ಎಫೆಕ್ಟ್ ಅಂತ ಕರಿತೀವಿ. ಸೊ ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ಎಫೆಕ್ಟ್ ಅಂಡ್ ಸೈಡ್ ಎಫೆಕ್ಟ್. ಸೊ ಫುಡ್ ಸಪ್ಲಿಮೆಂಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಇಲ್ವಾ ಸ್ನೇಹಿತರೆ? 101% ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಹಾಗಾದ್ರೆ ಯಾಕೆ ಸೈಡ್ ಎಫೆಕ್ಟ್ಸ್ ಇಲ್ಲ ಫುಡ್ ಸಪ್ಲಿಮೆಂಟ್ಸ್ ಇಂದ? ಸ್ನೇಹಿತರೆ, ಒಂದ್ ನೆನ್ಪಿಟ್ಕೊಳ್ಳಿ, ಫುಡ್ ಸಪ್ಲಿಮೆಂಟ್ಸ್ ಅನ್ನುವಂಥದ್ದು ಅಥವಾ ವೆಲ್ನೆಸ್ ಪ್ರಾಡಕ್ಟ್ಸ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನಿಮಗೆ ಆ ಒಂದು ಪ್ರಾಡಕ್ಟ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಮೆಡಿಸಿನೇ ಅಲ್ಲ. ಫುಡ್ ಸಪ್ಲಿಮೆಂಟ್ಸ್ ಅಥವಾ ವೆಲ್ನೆಸ್ ಪ್ರಾಡಕ್ಟ್ಸ್ಗಳು ಮೆಡಿಸಿನೇ ಅಲ್ಲ, ಅವು ಫುಡ್ ಸಪ್ಲಿಮೆಂಟ್ಸ್. ಅದಕ್ಕೆ ಫುಡ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾರೆ. ಫುಡ್ ಅಂದ್ರೆ ಆಹಾರ, ಸಪ್ಲಿಮೆಂಟ್ಸ್ ಅಂದ್ರೆ ಪೂರಕ. ನೀವೇನು ಆಹಾರಗಳನ್ನ ತಗೊಳ್ತಿರಲ್ಲ, ಹಣ್ಣು, ತರಕಾರಿ, ಹಾಲು, ಮೀನು, ಮಾಂಸ, ಮೊಟ್ಟೆ, ಸೊ ಈ ರೀತಿ ಏನ್ ನೀವು ಫುಡ್ ತಗೊಳ್ತಿರಲ್ಲ ಅದಕ್ಕೆ ಪೂರಕವಾಗಿ, ಅದಕ್ಕೆ ಸಪೋರ್ಟಿಂಗ್ ಆಗಿ ಇರುವಂತ ಪ್ರಾಡಕ್ಟ್ಸ್ಗಳು, ಅದಕ್ಕೆ ಅದನ್ನ ವೆಲ್ನೆಸ್ ಪ್ರಾಡಕ್ಟ್ಸ್ ಅಥವಾ ಫುಡ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ನೀವು ಮಾಂಸ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಿದೆ? ಹಾಲು ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಿದೆ? ಮೀನ್ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಿದೆ? ಅನ್ನ ಸಾಂಬಾರ್ ತಿನ್ನೋದ್ರಿಂದ ಏನ್ ಸೈಡ್ ಎಫೆಕ್ಟ್ಸ್ ಇದೆ? ಸೊ ಅಲ್ಲಿ ಹೇಗೆ ಸೈಡ್ ಎಫೆಕ್ಟ್ಸ್ ಗಳು ಇಲ್ವೋ ಅದಕ್ಕೆ ಸಪ್ಲಿಮೆಂಟ್ ಅಂದ್ರೆ ಆಹಾರ ಪೂರಕಗಳು ಕೂಡ ನಿಮಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಇಷ್ಟು ಆಕ್ಚುಯಲ್ ಆಗಿ ಇವತ್ತಿನ ಇನ್ಫಾರ್ಮೇಶನ್. ವೀಣಾ ಮೇಡಮ್ ಕೇಳಿದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಇಷ್ಟು ಡೀಟೇಲ್ಡ್ ಆಗಿ ನೀವು ಮಾಹಿತಿ ಇದ್ದಾಗ ಮಾತ್ರ ನೀವು ಅವ್ರಿಗೆ ಕ್ಲಾರಿಟಿ ಕೊಡ್ಬೋದು. ಸೊ ಪ್ರತಿ ತಿಂಗಳು ಅವ್ರನ್ನ ವಿಚಾರಿಸ್ಕೊಳ್ಳಿ, ಪ್ರಾಡಕ್ಟ್ ತಗೊಳ್ತಾ ಇದ್ದೀರಾ, ಹೇಗ್ ತಗೊಳ್ತಾ ಇದ್ದೀರಾ, ಡೈರೆಕ್ಷನ್ ಕೇಳಿ. ಕರೆಕ್ಟಾಗಿ ತಗೊಳ್ತಾ ಇದ್ದೀರಾ, ಬೆಳಗ್ಗೆ ಮಧ್ಯಾಹ್ನ ಇದೇ ರೀತಿ ತಗೊಳ್ತಾ ಇದ್ದೀರಾ, ಓಕೆ. ಮತ್ತೆ ಆಫ್ಟರ್ 15 ಡೇಸ್ ಮತ್ತೊಂದ್ಸಲ ಕಾಲ್ ಮಾಡಿ, ಮೇಡಮ್ ಪ್ರಾಡಕ್ಟ್ ಕೊಟ್ಟಿದ್ನಲ್ಲ ಹೇಗ್ ಅನಿಸ್ತಾ ಇದೆ, ಸೊ ಯು ಆರ್ ಫೀಲಿಂಗ್ ವೆಲ್. ಯಾವಾಗ ನೀವು ತುಂಬಾ ಕೇರ್ ಮಾಡ್ತಿದ್ದೀರಾ ಅಥವಾ ಅವ್ರನ್ನ ತುಂಬಾ ವಿಚಾರಿಸ್ಕೊಳ್ತಾ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೋ ಅವ್ರಿಗೆ ಆಕ್ಚುಯಲ್ ಆಗಿ ಅಲ್ಲಿಂದಾನೇ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಕೆಲವು ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅಂತ ಕರಿತೀವಿ, ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನ ಪ್ಲಾಸಿಬೋ ಎಫೆಕ್ಟ್ ಅಂತಾನು ನಾವು ಕರಿತೀವಿ. ಪ್ಲಾಸಿಬೋ ಎಫೆಕ್ಟ್ ಅಂತ ಅಂದ್ರೆ ಅದು ಆಕ್ಚುಲ್ ಆಗಿ ರಿಯಲ್ ಆಗಿ ನಡೆದಿರೋದು. ಒಂದು ಡಾಕ್ಟರ್ ಒಂದು ಪೇಷಂಟಿಗೆ ತುಂಬಾ ಸಮಸ್ಯೆಗಳಾಗೋಗಿರುತ್ತೆ ಅವನಿಗೆ. ಸೊ ಅವ್ನಿಗೆ ಏನಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಬೇಕು, ಇಮಿಡಿಯೇಟ್ಲಿ ಬೇಕು. ಅವ್ರೇನು ಅಂದ್ರೆ, ಸರ್ ಎಲ್ಲಾ ಸಮಸ್ಯೆಗಳಿಗೂ ಮಾತ್ರೆ ಕೊಟ್ಬಿಡಿ, ನಾನು ತಡ್ಕೊಳ್ತೀನಿ, ನಂಗೆ ಎಲ್ಲಾ ಕ್ಲಿಯರ್ ಆಗ್ಬೇಕು ಅಂತ. ಬಟ್ ಡಾಕ್ಟರ್ ಹಂಗ್ ಕೊಡಕ್ ಆಗಲ್ಲ. ಒಂದೊಂದೇ ಸಮಸ್ಯೆಗೆ ಅವ್ನ ಬಾಡಿ ಎಷ್ಟು ರೆಸಿಸ್ಟ್ ಆಗುತ್ತೋ ಆ ಒಂದು ಮೆಡಿಸಿನ್ಸ್ಗೆ ಅಷ್ಟನ್ನ ಮಾತ್ರ ಕೊಡ್ಬೇಕು. ಬಟ್ ಅವನ್ ಕಾಟ ತಡೆಯಕ್ ಆಗ್ತಾ ಇಲ್ಲ. ನನಗೆ ಮಾತ್ರೆ ಕೊಡಿ ಪರವಾಗಿಲ್ಲ, ನಾನು ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕು, ಮಾತ್ರೆ ಕೊಡಿ ಪರವಾಗಿಲ್ಲ, ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕು.
ಸೊ ಅವಾಗ ಆಕ್ಚುಯಲ್ ಆಗಿ ಡಾಕ್ಟರ್ ಒಂದು ಪ್ಲಾನ್ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಒಂದು ಮಾತ್ರೆ ಕೊಡ್ತಾರೆ, ಆಕ್ಚುಯಲ್ ಆಗಿ ವರ್ಕ್ ಆಗುತ್ತೆ ಒಂದು ಪಾರ್ಟಿಗೆ, ಒಂದು ಏನ್ ಸಮಸ್ಯೆ ಇದ್ದಲ್ಲ ಅದಕ್ಕೆ ವರ್ಕ್ ಆಗುತ್ತೆ. ಅದನ್ನ ಕೊಟ್ಟು ಇನ್ನ ಎಲ್ಲಾ ಸಮಸ್ಯೆಗಳಿಗೂ ಡಮ್ಮಿ ಮೆಡಿಸಿನ್ ಕೊಡ್ತಾರೆ. ಡಮ್ಮಿ ಮೆಡಿಸಿನ್ ಅಂದ್ರೆ ಪ್ಲಾಸಿಬೋ ಎಫೆಕ್ಟ್. ಪ್ಲಾಸಿಬೋ ಎಫೆಕ್ಟ್ ಮಾಡುತ್ತದು ಅಂದ್ರೆ ಅದೇನು ಪರಿಹಾರ ಕೊಡಲ್ಲ, ಸುಮ್ನೆ ಕೊಡುವಂಥದ್ದು. ಅಂದ್ರೆ ಅವನಿಗೆ ಅವನ ಪ್ರಶ್ನೆ ಇತ್ತಲ್ಲ, ಎಲ್ಲಾನು ಕೊಡಿ ನನ್ಗೆ ಹುಷಾರಾಗ್ಬೇಕು ಅಂತ, ಅವನ ಮನಸ್ಸನ್ನ ಸಮಾಧಾನ ಮಾಡೋದಕ್ಕೆ ಡಮ್ಮಿ ಮೆಡಿಸಿನ್ ಅಥವಾ ಪ್ಲಾಸಿಬೋ ಎಫೆಕ್ಟ್ ಅಂದ್ರೆ ಏನು ಎಫೆಕ್ಟ್ ಮಾಡಲ್ಲ ಅದು. ಸೊ ಅಂತ ಮೆಡಿಸಿನ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಮಜಾ ಏನಂತಂದ್ರೆ ಪೇಷಂಟಿಗೆ ಗೊತ್ತಿಲ್ಲ ಅದು ಡಮ್ಮಿ ಅಂತ, ಅಂದ್ರೆ ಅದೇನು ವರ್ಕ್ ಮಾಡಲ್ಲ ಅಂತ ಒಂದು ಮಾತ್ರೆ ಕೊಟ್ಟಿದ್ದಾರೆ ಅಂತ. ಬಟ್ ಆದ್ರೂ ಕೂಡ ದಿನ 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 ಏನಾಗುತ್ತೆ, ಅವನು ಚೇತರಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ, ಹುಷಾರಾಗಿ ಸ್ಟಾರ್ಟ್ ಆಗ್ತಾನೆ. ಯಾಕೆ ಅಂತ ಅಂದ್ರೆ ಅವನು ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ದಾನೆ, ನಾನು ಪ್ರತಿದಿನ ಎಲ್ಲಾ ಪಾರ್ಟ್ಗಳು ಹುಷಾರಾಗೋದಕ್ಕೆ ಮಾತ್ರೆಗಳು ತಗೊಳ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ವೆಲ್, ಸೊ ನಾನು ಇವತ್ತು ಮಾತ್ರೆ ತಗೊಂಡಿದ್ದೇನೆ 100% ನಾನು ನಾಳೆ ಹುಷಾರಾಗ್ತೀನಿ ಅಂತ ಆಲ್ರೆಡಿ ಅವನು ಅಸ್ಯೂಮ್ಷನ್ ಅಲ್ಲಿ ಇರ್ತಾನೆ. ಸೊ ಮಾತ್ರೆನೇ ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ ಡಮ್ಮಿ ಮಾತ್ರೆ ಕೊಟ್ಟರು ಕೂಡ ಹುಷಾರ್ ಮಾಡೋಷ್ಟು ತಾಕತ್ತು ಈ ಸಬ್ ಕಾನ್ಶಿಯಸ್ ಮೈಂಡಿಗಿದೆ. ಇವತ್ತು ಕೊರೋನಾದಿಂದ ಯಾಕೆ ಅತಿ ಹೆಚ್ಚು ಜನ ಸಾಯ್ತಾ ಇದಾರೆ ಅಂತ ಅಂದ್ರೆ ಕೊರೋನಾ ಸಮಸ್ಯೆಯಿಂದ ಅಲ್ಲ ಸ್ನೇಹಿತರೆ, ಕೊರೋನಾ ಬಂದಿದೆಯಲ್ಲ ನನ್ನ ಜೀವನ ಮುಗ್ದೋಯ್ತಲ್ಲ ಇನ್ನೇನ್ ಮಾಡ್ಬೇಕು ಅನ್ನೋ ಒಂದು ನೆಗೆಟಿವ್ ಆಲೋಚನೆಯಿಂದ ಸಬ್ ಕಾನ್ಶಿಯಸ್ ಮೈಂಡ್ ಇವತ್ತು ಆ ಒಂದು ಆಲೋಚನೆಯಲ್ಲಿ ಇರೋದ್ರಿಂದ ಇವತ್ತು ತುಂಬಾ ಜನರು ಡೆತ್ ಆಗ್ತಾ ಇದಾರೆ. ಭಯ. ಸೊ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀವೇನ್ ಇನ್ಪುಟ್ಸ್ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದು ಏನ್ ನಂಬುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. The power of man, the power of a man is within power of mind. Power of a man is within power of a mind. ಒಬ್ಬ ಮನುಷ್ಯನ ಪವರ್ ಅಥವಾ ಅವನ ತಾಕತ್ತು ಯಾವ್ದ್ರಲ್ಲಿದೆ ಅಂತ ಅಂದ್ರೆ ಅವನ ಮೈಂಡ್ ಪವರ್ ಅಲ್ಲಿ ಇರುತ್ತೆ ಅಂತೆ. ಅವನ ಮನಸ್ಸಿನ ಶಕ್ತಿಯ ಮೇಲೆ ಒಬ್ಬ ಮನುಷ್ಯನ ಶಕ್ತಿ ಡಿಪೆಂಡ್ ಆಗುತ್ತೆ ಅಂತ. ನಿಮ್ಮ ಶಕ್ತಿ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ, ನಿಮ್ಮ ಮನಸ್ಸಿನ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಹಾಗಾದ್ರೆ ದ ಪವರ್ ಆಫ್ ಎ ಮೈಂಡ್ ಇಸ್ ವಿತ್ ಪವರ್ ಆಫ್ ಎ ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಅಂದ್ರೆ ನಿಮ್ಮ ಮನಸ್ಸಿನ ಶಕ್ತಿ ಸುಪ್ತ ಮನಸ್ಸಿನ ಶಕ್ತಿ ಒಳಗಡೆ ಇದೆ. ಸುಪ್ತ ಮನಸ್ಸು ಅಂತ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ ಅಂತ. ಸೊ ಹಾಗಾದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಎಲ್ಲಿದೆ? ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ವಿತ್ ಪವರ್ ಆಫ್ ಸಬ್ ಕಾನ್ಶಿಯಸ್ ಬಿಲೀಫ್ ಅಂತ. ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಯಾವ್ದ್ರೊಳಗಡೆ ಅಡಗಿದೆ ಅಂತ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ ಏನಿದೆ, ಏನೇನ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಂಬಿಕೆ ಇಟ್ಟಿದೆ, ಯಾವ್ದಾದ್ರೆಲ್ಲ ನಂಬಿಕೆ ಇದೆ ಅದು ಅಂತ, ಏನ್ ನಂಬಿಕೆ ಕೊಟ್ಟಿದ್ದೀರಾ ಅಂತ. ಸೊ ಪವರ್ ಆಫ್ ಸಬ್ ಕಾನ್ಶಿಯಸ್ ಬಿಲೀಫ್ ಯಾವ್ದ್ರಿಂದ ಬಿಲ್ಟ್ ಆಗುತ್ತೆ? ನಿಮ್ಮ ಸಬ್ ಕಾನ್ಶಿಯಸ್ ನಂಬಿಕೆಗಳು ಯಾವ್ದ್ರಿಂದ ತಯಾರಾಗುತ್ತೆ ನಿಮ್ಮಲ್ಲಿ ಅಂತ ಅಂದ್ರೆ ಬೈ ಹಾನರಿಂಗ್ ಎ ಕಮಿಟ್ಮೆಂಟ್, ಬೈ ಮೇಕಿಂಗ್ ಅಂಡ್ ಹಾನರಿಂಗ್ ಎ ಕಮಿಟ್ಮೆಂಟ್ ಅಂತ. ಬೈ ಮೇಕಿಂಗ್ ಅಂಡ್ ಹಾನರಿಂಗ್ ಎ ಕಮಿಟ್ಮೆಂಟ್ ಅಂದ್ರೆ ನೀವೇನ್ ಪ್ರಾಮಿಸ್ ಮಾಡ್ತೀರಾ ಆ ಮಾಡಿರೋ ಪ್ರಾಮಿಸ್ ನ ಹೇಗೆ ನೀವು ಫುಲ್ಫಿಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ ಬಿಲ್ಟ್ ಆಗುವಂಥದ್ದು ಅಂತ. ಸಬ್ ಕಾನ್ಶಿಯಸ್ ಡೌಟ್ಸ್ ಆರ್ ಡೆಸ್ಟ್ರಾಯ್ಡ್ ಬೈ ಮೇಕಿಂಗ್ ಅಂಡ್ ಹಾನರಿಂಗ್ ಕಮಿಟ್ಮೆಂಟ್ ಅಂತ. ಉದಾಹರಣೆಗೆ ನಾನು ನಾಳೆ ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ, ಟೆನ್ನಿಕಸ್ ನೀವು 6 ಗಂಟೆಗೆ ಹೇಳ್ಬೇಕು. ಇಲ್ವಾ, ನೀವು 7 ಗಂಟೆಗೆ ಹೇಳ್ತೀನಿ ಅಂತ ಹೇಳ್ಕೋಬೇಕು. ಸುಮ್ನೆ ನೀವು 6 ಗಂಟೆಗೆ ಹೇಳ್ತೀನಿ ಅಂತ ಹೇಳಿ 7 ಗಂಟೆಗೆ ಹೇಳ್ಕೊಂಡ್ರೆ ಅದು ನಿಮ್ಮನ್ನ ಡೌಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಮನಸ್ಸೇ ನಿಮ್ಮ ಬಗ್ಗೆ ಡೌಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡೌಟ್ ಪಡೋದು ಅಂತ ಅಂದ್ರೆ ನೀವೇನ್ ಹೇಳ್ತಾ ಇರ್ತೀರಾ ಅದನ್ನ ನಡ್ಕೊಳ್ತಾ ಇದ್ದೀರಾ ಇಲ್ವಾ ಅನ್ನೊಂದು ಕ್ರಾಸ್ ಚೆಕಿಂಗ್.
ಉದಾಹರಣೆಗೆ ಇಂಥ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀರ. ಸೊ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನಿದೆಯಲ್ಲ, ಸುಪ್ತ ಮನಸ್ಸಿಗೆ ಏನಿದೆಯಲ್ಲ, ನೀವು ಎಷ್ಟು ದೊಡ್ಡ ಟಾರ್ಗೆಟ್ ತಗೊಂಡು ಅದನ್ನ ಮಾಡ್ತೀರಾ ಇಲ್ವಾ ಅನ್ನೋದು ಕೌಂಟ್ ತಗೊಳ್ಳಲ್ಲ. ನೀವೇನ್ ಕಮಿಟ್ಮೆಂಟ್ ತಗೊಂಡಿರ್ತೀರಾ ಅದಕ್ಕೆ ಚಿಕ್ಕದು ದೊಡ್ಡದು ಅನ್ನೋದಿರಲ್ಲ ಸ್ನೇಹಿತರೆ. ಉದಾಹರಣೆಗೆ ನಾನು 1 ಕೋಟಿ ದುಡಿತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ನೀವು ತಗೊಳ್ಳೋದಾದ್ರೆ, ಇನ್ನೊಂದು ಕಮಿಟ್ಮೆಂಟ್ ನಾನು ನಾಳೆ ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ ಅನ್ನೋದು. ಸೊ ಇವೆರಡು ಅದಕ್ಕೆ ಒಂದೇನೆ. ಬೆಳಗ್ಗೆ 6 ಗಂಟೆಗೆ ಹೇಳೋದು ಸಬ್ ಕಾನ್ಶಿಯಸ್ ಮೈಂಡಿಗೆ ಒಂದೇನೆ, ನೀವು 1 ಕೋಟಿ ದುಡಿತೀನಿ ಅನ್ನೋದು ಕೂಡ ಒಂದೇನೆ. ಅಂದ್ರೆ ನಿಮಗೆ ಅದ್ರದ್ದು ಅಜಗಜಾಂತರ ವ್ಯತ್ಯಾಸ ಇರ್ಬೋದು, ಬಟ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಆಗಿರಲ್ಲ. ಅದಕ್ಕೆ 6 ಗಂಟೆಗೆ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ, ನೀವು 1 ಕೋಟಿ ದುಡಿಯೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದಕ್ಕೆ 6 ಗಂಟೆಗೆ ಹೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೀವು ಹೇಳ್ಕೊಬಿಟ್ಟಿರ್ತೀರಾ ನಾನು 6 ಗಂಟೆಗೆ ಹೇಳ್ಬೇಕು ಅಂತ. ನೀವು ಪ್ರತಿ ಸಲ 6 ಗಂಟೆಗೆ ಹೇಳ್ಬೇಕು 6 ಗಂಟೆಗೆ ಹೇಳ್ಬೇಕು 6 ಗಂಟೆಗೆ ಹೇಳ್ಬೇಕು ಅಂತ ಹೇಳ್ಕೊಳ್ತಾ ನೀವು 7 ಗಂಟೆ 8 ಗಂಟೆಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಇಡೀ ಜಗತ್ತು ನಿಮ್ ನಂಬುದ್ರು ಅದು ನಿಮ್ಮನ್ನ ನಂಬಲ್ಲ. ಯಾಕೆ ಅಂತಂದ್ರೆ ನೀವೇನ್ ಹೇಳ್ತಾ ಇದ್ರೆ ಅದ್ರ ತಕ್ಕಂಗೆ ನೀವು ನಡ್ಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀವು ಅದನ್ನ ಕಮಿಟ್ಮೆಂಟ್ ತಗೊಂಡಿರೋದನ್ನ ಫೇಲ್ ಆಗ್ತಿರ್ತೀರಾ. 6 ಗಂಟೆಗೆ ಹೇಳ್ಬೇಕು ಅಂತೇಳಿ 7 ಗಂಟೆಗೆ ಹೇಳ್ತಿರ್ತೀರಾ. ಸೊ ಆ ರೀತಿ ಡೌಟ್ ಬರೋವಾಗ ಮಾಡ್ಕೋಬೇಡಿ. ಸೊ ಅದಕ್ಕೆ ದ ಪವರ್ ಆಫ್ ಮ್ಯಾನ್ ಇಸ್ ವಿತ್ ಇನ್ ಪವರ್ ಆಫ್ ದಿ ಮೈಂಡ್. ದ ಪವರ್ ಆಫ್ ದಿ ಮೈಂಡ್ ಇಸ್ ವಿತ್ ಇನ್ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್. ದ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್ ಇಸ್ ವಿತ್ ಇನ್ ಪವರ್ ಆಫ್ subconscious belief. The subconscious belief built by making a commitment and honoring a commitment. ನೀವೇನು ಕಮಿಟ್ಮೆಂಟ್ ತಗೋತೀರಾ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಫುಲ್ಫಿಲ್ ಮಾಡ್ಬೇಕು. ನೀವು ಅದೆಂತ ಸಮಯ ಸಂದರ್ಭ ಬರ್ಬೋದು, ನೀವು ಫುಲ್ಫಿಲ್ ಮಾಡ್ಬೇಕು. ಸೇ ಇಟ್ ಅಂಡ್ ಡೂ ಇಟ್, ಸೇ ಇಟ್ ಅಂಡ್ ಡೂ ಇಟ್, ಸೇ ಇಟ್ ಅಂಡ್ ಡೂ ಇಟ್. ಏನ್ ಹೇಳ್ತೀರಾ ಅದನ್ನ ಮಾಡಿ, ಏನ್ ಹೇಳ್ತೀರಾ ಅದನ್ನ ಮಾಡಿ. ಸೊ ನೀವ್ ಯಾವ ಒಂದು ಸಿದ್ಧಾಂತಕ್ಕೆ ಬರಬೇಕು ಅಂತಂದ್ರೆ ನೀವೇನ್ ಹೇಳ್ತಿರೋ ಅದನ್ನೇ ಮಾಡ್ತೀರಾ, ಏನ್ ಮಾಡ್ತಿರೋ ಅದನ್ನೇ ಹೇಳ್ಬೇಕು ಅಂತ ಒಂದು ಸಿದ್ಧಾಂತಕ್ಕೆ ಬರ್ಬೇಕು. ಅದೊಂದನ್ನ ನೀವು ಅಳವಡಿಸ್ಕೊಂಡಿದ್ದಾಯ್ತು ಅಂದ್ರೆ ಆಟೋಮೆಟಿಕಲಿ ನಿಮಗೆ ಸಬ್ಕಾನ್ಶಿಯಸ್ ಬಿಲೀಫ್ ಬಿಲ್ಟ್ ಆಗುತ್ತೆ. ಸಬ್ಕಾನ್ಶಿಯಸ್ ಬಿಲೀಫ್ ಬಿಲ್ಟ್ ಆಯ್ತು ಅಂತಂದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ಸಬ್ಕಾನ್ಶಿಯಸ್ ಮೈಂಡ್ ಪವರ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ನಿಮ್ಮ ಮೈಂಡ್ ಪವರ್ ಜಾಸ್ತಿ ಆಯ್ತು ಅಂತಂದ್ರೆ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ಟಾಪಿಕ್ಗೆ ಬರೋದಾದ್ರೆ, ನೀವು ನಿಮ್ಮ ಕಸ್ಟಮರಿಗೆ ವಿಚಾರಿಸ್ಕೊಳಕ್ ಶುರು ಮಾಡಿದಾಗ ಖುಷಿ ಆಗ್ತಾರೆ. ಏನಪ್ಪಾ ಇಷ್ಟೊಂದು ವಿಚಾರಿಸ್ಕೊಳ್ತಾ ಇದಾರಲ್ಲ ಸೊ ಅಂತೇಳಿ. ರಿಸಲ್ಟ್ ನಾನೇನ್ ಹೇಳದ್ನಲ್ಲ, ಆ ಒಂದು ಪ್ರಾಡಕ್ಟ್ ಇಂದ ರಿಸಲ್ಟ್ ಏನ್ ಬರ್ಬೇಕು ಆ ರಿಸಲ್ಟ್ ಬರೋದಲ್ದೆ ನೀವು ವಿಚಾರಿಸ್ಕೊಳ್ತಾ ಇದ್ದೀರಲ್ಲ, ಏನು ಪ್ರತಿ ಸಲ ಅಟ್ಲೀಸ್ಟ್ ಒಂದು ವೀಕಿಗೆ ಒಂದ್ಸಲನಾದ್ರೂ ನೀವು ಕಾಲ್ ಮಾಡಿ ವಿಚಾರಿಸ್ಕೊಳ್ತಿದ್ದೀರಲ್ಲ, ಆ ವಿಚಾರಿಸ್ಕೊಳ್ಳೋದಕ್ಕಾದ್ರೂ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದ್ರೆ ನೀವು ಪ್ರತಿ ಸಲ ಮಾತಾಡುವಾಗ ಹೇಳ್ತಾ ಇರ್ತೀರಾ ಡೋಂಟ್ ವರಿ, ಆ ಪ್ರಾಡಕ್ಟ್ ಇಂದ ಈ ರೀತಿ ರಿಸಲ್ಟ್ ಬರುತ್ತೆ, ಆ ರೀತಿ ರಿಸಲ್ಟ್ ಬರುತ್ತೆ ಅಂತ ವೀಕ್ಲಿ ನೀವು ಮಾತಾಡಿದಾಗ ಅದನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಬ್ಕಾನ್ಶಿಯಸ್ ಬಿಲೀಫ್ ಜಾಸ್ತಿ ಆಗುತ್ತೆ. ಆ ನಂಬಿಕೆ ಜಾಸ್ತಿ ಆದಾಗ ಆಟೋಮೆಟಿಕಲಿ ಅವರಿಗೆ ಸಬ್ಕಾನ್ಶಿಯಸ್ ಮೈಂಡ್ ಇಂದ ವರ್ಕ್ ಆಗತ್ತದು. ಜಸ್ಟ್ ಇಮ್ಯಾಜಿನ್, ಒಂದು ಮೆಡಿಸಿನ್ ಡಮ್ಮಿ ಇದ್ರೂ ವರ್ಕೌಟ್ ಆಗೋ ಸಾಧ್ಯತೆ ಇದೆ ಸಬ್ಕಾನ್ಶಿಯಸ್ ಮೈಂಡ್ ಇಂದ ಅಂದ್ರೆ ನಿಜವಾಗ್ಲೂ ಕೂಡ ಅದ್ರಲ್ಲಿ ತಾಕತ್ ಅಥವಾ ಶಕ್ತಿ ಇತ್ತು ಅಂತಂದ್ರೆ ವರ್ಕ್ ಆಗಲ್ವಾ? 100% ವರ್ಕ್ ಆಗುತ್ತೆ. ಬಟ್ ನೀವು ಪ್ರತಿ ವಾರ ಫಾಲೋ ಅಪ್ ಮಾಡ್ಕೋಬೇಕು. ಆ ಸಬ್ಕಾನ್ಶಿಯಸ್ ಬಿಲೀಫ್ ಇಂದ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನೀವು ಫಾಲೋ ಅಪ್ ಮಾಡ್ಕೊಳ್ತಾ ಇರುವಾಗ ಅವರಿಗೆ ಚೇಂಜಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ನನ್ಗೆ ಈ ರೀತಿ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ, ಸೊ ನನಗೆ ಈ ರೀತಿ ರಿಸಲ್ಟ್ ಬರ್ತಿದೆ, ಚೆನ್ನಾಗಿದೆ, ಒಳ್ಳೆ ಇದೆ ಅಂತ ಈ ರೀತಿ ಯಾವಾಗ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ಸೊ ಅವಾಗ ನೀವು ಹೇಳ್ತಾ ಇರ್ಬೇಕು, ನೋಡಿ ಇದು ಫುಡ್ ಸಪ್ಲಿಮೆಂಟ್ಸ್, ಇದು ಒಂದ್ಸಲ ತಗೊಂಡ್ರೆ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗ್ಬಹುದು. ಬಟ್ ಅದು ನಿಮಗೆ ಕಂಟಿನ್ಯೂ ಆಗ್ಬೇಕು, ನೀವಿರೋ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ನೀವೇನ್ ಮೆಡಿಸಿನ್ ತಗೊಳ್ತೀರಾ ಅದ್ರ ಜೊತೆಗೆ ಇದನ್ನು ಕೂಡ ಒಂದು 2 ಮಂತ್ಸ್ 3 ಮಂತ್ಸ್ ಅಥವಾ 5 ಮಂತ್ಸ್ ನೀವು ತಗೋಬೇಕು. ನಿಮ್ಮ ರಿಪೋರ್ಟ್ ನಾರ್ಮಲ್ ಬರೋವರೆಗೂ ಕೂಡ ನೀವು ತಗೋಬೇಕು ಅಂತ ನೀವು ಹೇಳ್ಬೇಕು. ಅವಾಗ ಅವ್ರ ಸಮಸ್ಯೆಯಿಂದ ಹೊರಗಡೆ ಬರೋವರೆಗೂ ಕೂಡ ತಗೊಳ್ತಾರೆ. ಯಾವಾಗ ರಿಪೋರ್ಟ್ ನಾರ್ಮಲ್ ಆಯ್ತು ಫುಲ್ ಖುಷಿ ಆಗ್ತಾರೆ. ನಿಮಗೆ ಟ್ರೀಟ್ ಕೊಡ್ಸೋದನ್ನ ಬಾಕಿ ನೋಡಿ, ಆ ಮಟ್ಟ ಖುಷಿಯಾಗಿರ್ತಾರೆ. ಸೊ ಹೀಗೆ
ಯಾರ್ಯಾರೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವ್ರೆಲ್ರಿಗೂ ಕೂಡ ನೀವೊಂದು ಕಮಿಟ್ಮೆಂಟ್ ತಗೊಳ್ಳಿ, ನೀವೊಂದು ಪ್ರತಿಜ್ಞೆ ಮಾಡಿ. ಯಾರ್ಯಾರು ಇವತ್ತು ಯಾವ್ಯಾವ ರೋಗದಿಂದ ಬಳಲ್ತಾ ಇದಾರೆ ಅದರಿಂದ ಹೊರಗಡೆ ಬಂದು ಅವ್ರ ರಿಪೋರ್ಟ್ ನಾರ್ಮಲ್ ಬರೋ ಹಾಗೆ ನಾನು ಜವಾಬ್ದಾರಿ ತಗೊಳ್ತೀನಿ, ಅಲ್ಲಿವರೆಗೂ ನಾನು ಫಾಲೋ ಅಪ್ ಮಾಡ್ತೀನಿ ಅಂತ. ಲೆಟ್ಸ್ ಡಿಸೈಡ್ ಯುವರ್ ಸೆಲ್ಫ್. ನೀವು 100 ಜನ ಟಾರ್ಗೆಟ್ ತಗೋತಿರೋ, 100 ಜನರ ಸಮಸ್ಯೆಯಿಂದ ಹೊರಗಡೆ ತಂದು ಅವ್ರನ್ನ ನಾರ್ಮಲ್ ತರಬೇಕು ಅಂತ ನೀವು ಡಿಸೈಡ್ ಮಾಡ್ತಿರೋ, ಅಥವಾ 1000 ಜನ ತಗೊಳ್ತಿರೋ, ಅಥವಾ 1,00,000 ಜನ ತಗೊಳ್ತಿರೋ, ನೀವು ಡಿಸೈಡ್ ಮಾಡಿ. ಯಾವಾಗ ಅವ್ರ ರಿಪೋರ್ಟ್ ನಾರ್ಮಲ್ ಬರುತ್ತೆ, ನೀವು ಹೇಳೋದೇ ಬೇಕಾಗಿಲ್ಲ ಪ್ರತಿ ತಿಂಗಳು ತಗೊಳ್ಳಿ ಅಂತ, ಅವರೇ ತಗೊಳ್ತಾರೆ. ಯಾಕೆಂದ್ರೆ ಅಷ್ಟು ಖುಷಿ ಆಗಿರುತ್ತೆ ಅವರಿಗೆ. ಯಾಕೆಂದ್ರೆ ಮೆಡಿಸಿನ್ ಮುಕ್ತ ಜೀವನ ಇದೆಯಲ್ಲ ಸ್ನೇಹಿತರೆ, ಸೊ ಆ ಒಂದು ಜೀವನದ ಬೆಲೆ ಯಾರಿಗೆ ಗೊತ್ತಿರುತ್ತೆ ಅಂತಂದ್ರೆ, ಈ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಳ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮೆಡಿಸಿನ್ ಮುಕ್ತ ಜೀವನ ಎಷ್ಟು ಬೇಕು ಜೀವನದಲ್ಲಿ ಅಂತ, ಎಷ್ಟು ನೀಡಿದೆ ಅನ್ನೋದು. ಈ ಮಾತ್ರೆಗಳು ತಗೊಳ್ತಿರೋ ಲೈಫ್ ಬೆಲೆ ಗೊತ್ತಾಗ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಳ್ತಿರೋರ್ನ ಕೇಳಿ. ಈ ಮಾತ್ರೆಗಳು ತಗೊಳ್ದಿರೋ ಹಂಗ ಆಗ್ಬಿಟ್ರೆ ಹೇಗಿರುತ್ತೆ ನಿಮ್ಗೆ ಅಂದ್ರೆ, ಅಯ್ಯೋ ಅದ್ರಷ್ಟು ಖುಷಿ ಯಾವ್ದಿರಲ್ಲಪ್ಪ, ಫಸ್ಟ್ ಆ ರೀತಿ ಆಗ್ಬೇಕು ನನಗೆ ಅಂತ ಅಂತಾರೆ. ಸೊ ರಿಪೋರ್ಟ್ ನಾರ್ಮಲ್ ಆದ್ಮೇಲೆ ರೆಗ್ಯುಲರ್ ಆಗಿ ಇದನ್ನ ಬಳಸೋದಕ್ಕೆ ಕೇಳಿ, ಬಿಡದೇ ಇರೋಂಗೆ ತಗೊಳಕ್ ಹೇಳಿ. ನಾವೊಂದು ರಾಂಗ್ ಮೆಸೇಜ್ ನ ಕೊಡ್ತಾ ಇರ್ತೀವಿ ಸೊಸೈಟಿಗೆ. ಯಾವ್ದಾದ್ರು ಸಮಸ್ಯೆಗೆ ಈ ಪ್ರಾಡಕ್ಟ್ ನ ಎಷ್ಟು ದಿನ ತಗೋಬೇಕು ಅಂತ ಕೇಳಿದ್ರೆ 2 ತಿಂಗಳು ತಗೊಳ್ಳಿ, 3 ತಿಂಗಳು ತಗೊಳ್ಳಿ ಅಂತ ಹೇಳ್ತೀವಿ. ರಾಂಗ್ ಮೆಸೇಜ್ ಅದು. ಫುಡ್ ಸಪ್ಲಿಮೆಂಟ್ಸ್ ಅನ್ನುವಂಥದ್ದು ಇಷ್ಟೇ ದಿನ ತಗೊಳ್ಳುವಂಥದ್ದಲ್ಲ, ಲೈಫ್ ಟೈಮ್ ತಗೋಬೇಕಿರುವಂತ ಪ್ರಾಡಕ್ಟ್ ಇದು ಫುಡ್ ಸಪ್ಲಿಮೆಂಟ್ಸ್. ಗೊತ್ತಿದೆ ಫೈನಾನ್ಷಿಯಲಿ ಟಫ್ ಇರುತ್ತೆ, ಪ್ರತಿ ತಿಂಗಳು ಅಷ್ಟು ಬಜೆಟ್ ಅಲ್ಲಿ ನಾವು ತಗೊಳಕ್ ಆಗಲ್ಲ ಅಂತ. ಅಟ್ಲೀಸ್ಟ್ ನೋನಿ ತಗೊಳ್ಳಿ. ಯಾಕೆಂದ್ರೆ ನೋನಿ ನಿಮ್ಗೆ ಯಾವುದೇ ಸಮಸ್ಯೆಗಳಿಂದ ಹೊರಗಡೆ ತರುವಂತ ಶಕ್ತಿ ಆ ಒಂದು ಪ್ರೋಸೆರೋನಿನ್ ಎನ್ಸೈಮ್ಗಿದೆ. ಅಟ್ಲೀಸ್ಟ್ ನಿಮ್ಗೆ ನಿಮ್ ಕಂಪ್ನಿಲಿ ಒಂದು 500 ರೂಪಾಯಿ 1000 ರೂಪಾಯಿ ಇರುತ್ತೆ. ಸೊ ಒಂದೊಂದು ಕಂಪ್ನಿಯಲ್ಲಿ 1000 ಇದೆ, ಇನ್ ಕೆಲವು 1500 ಇದೆ. ಸೊ 1 ಮಂತಿಗೆ ಬೇಕಾಗಿರೋ ಡೋಸೇಜ್ ತಗೊಂಡು ನೀವು ಬಳಸಕ್ ಶುರು ಮಾಡಿ. ಸೊ ಯಾಕೆ ಪ್ರೈಸ್ ವೇರಿ ಆಗುತ್ತೆ ಅಂತಂದ್ರೆ, ಒಂದು ನಿಮ್ ಕಂಪ್ನಿಯಲ್ಲಿ ಏನ್ ಕಮಿಷನ್ ಕೊಟ್ಟಿರ್ತಾರೆ ಅದರಿಂದ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ. ಇನ್ನೊಂದು ಕ್ವಾಲಿಟಿ, ಯಾವ ಕ್ವಾಲಿಟಿ ಕೊಡ್ತಿರ್ತಾನೆ ಅದ್ರ ಮೇಲೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ, ಎಷ್ಟಿದೆಯೋ ಅಷ್ಟು ತಗೊಂಡು ಬಳಸಕ್ ಶುರು ಮಾಡಿ. ಫುಡ್ ಸಪ್ಲಿಮೆಂಟ್ಸ್ ಎಷ್ಟು ದಿನ ತಗೋಬೇಕು ಅಂತ ಕೇಳೋರಿಗೆ ಒಂದೇ ಒಂದು ಉತ್ತರ, ನೀವ್ ಎಷ್ಟು ದಿನ ಅನ್ನ ತಿಂತೀರಾ, ಎಷ್ಟು ದಿನ ರಾಗಿ ತಿಂತೀರಾ, ಎಷ್ಟು ದಿನ ಜೋಳ ತಿಂತೀರಾ ಅಂತ ಕೇಳಿದ್ರೆ ಏನಂತೀರಾ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಲ್ಲ ಪ್ರಶ್ನೆ ಅಂತ ನೀವು ಕೇಳ್ಬೋದು. ಸೊ ಅದೇ ರೀತಿ ಫುಡ್ ಸಪ್ಲಿಮೆಂಟ್ಸ್ ಕೂಡ ಆಹಾರ ಅನ್ನುವಂಥದ್ದು ಎಷ್ಟು ದಿನ ತಗೋಬೇಕು ಅಂತ ಕೇಳಂಗಿಲ್ಲ, ತಗೋಬೇಕಷ್ಟೇ. ಸೊ ಹಾಗೆ ಈ ಗೋಬಿ ಮಂಚೂರಿ, ಪಾನಿಪುರಿ, ಈ ರೋಡ್ ಸೈಡ್ ಫುಡ್ಸ್, ಫಾಸ್ಟ್ ಫುಡ್ಸಿಗೆ ನೀವು ಇನ್ವೆಸ್ಟ್ ಮಾಡೋ ದುಡ್ಡನ್ನ ನೀವು ಫುಡ್ ಸಪ್ಲಿಮೆಂಟ್ಸಿಗೆ ಯೂಸ್ ಮಾಡಿಬಿಟ್ರೆ ನಿಮಗೆ ಖರ್ಚು ಅಂತ ಅನ್ಸಲ್ಲ. ಅದು ಬರೀ ಬೇಡದಕ್ಕೆ ಮನೆಗೋಸ್ಕರ ಒಂದು ತಿಂಗಳಲ್ಲಿ 2000-3000 ಖರ್ಚು ಮಾಡಿರ್ತೀವಿ, ಪ್ರಯೋಜನನೇ ಇರಲ್ಲ, ಆ ರೀತಿ ವೇಸ್ಟ್ ಮಾಡಿರ್ತೀವಿ. ಸೊ ಆ ರೀತಿ ಮಾಡದೆ ಅದೇ ದುಡ್ಡನ್ನ ರೈಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಆಕ್ಚುಲಿ ನೀವು ಫುಡ್ ಸಪ್ಲಿಮೆಂಟ್ಸ್ ನ ಪ್ರತಿ ತಿಂಗಳು ತಗೊಳ್ಳುವಂಥದ್ದು ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಅದು ಆಕ್ಚುಲಿ ಇನ್ವೆಸ್ಟ್ಮೆಂಟ್. ನಿಮ್ಮ ಆರೋಗ್ಯಕ್ಕೆ ನೀವು ಮಾಡಿಕೊಳ್ಳುವಂತ ಇನ್ವೆಸ್ಟ್ಮೆಂಟ್. ನೀವು ಮತ್ತೆ ನಿಮ್ಮ ಫ್ಯಾಮಿಲಿಯವರು ಪ್ರತಿ ತಿಂಗಳು ಫುಡ್ ಸಪ್ಲಿಮೆಂಟ್ಸ್ ಬಳಸುವಂಥದ್ದು ಅದು ಇನ್ವೆಸ್ಟ್ಮೆಂಟ್. ಹೆಂಗ್ ಇನ್ವೆಸ್ಟ್ಮೆಂಟ್ ಸರ್ ಅಂತ ನೀವು ಕೇಳ್ಬೋದು. ಥಿಂಕ್ ಮಾಡಿ, ನಿಮಗೆ ಕಾಯಿಲೆಗಳು ಬರ್ದಿರೋ ಹಾಗೆ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಅದನ್ನ ಮಾಡ್ಲಿಲ್ಲ ಅಂತ ಅಂದಾಗ ನಿಮ್ಮ ರೋಗದ ಸ್ಥಿತಿ ಜಾಸ್ತಿ ಆಗಿ ನಿಮ್ಮ ದೇಹಕ್ಕೆ ರೋಗ ಬಂದು ನೀವು ಹಾಸ್ಪಿಟ್ಲಿಗೆ ಹೋಗುವಂತ ಜೀವನ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಅಲ್ಲಿ ಖರ್ಚುಗಳು ಸ್ಟಾರ್ಟ್ ಆಗುತ್ತೆ. ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿ ಡಾಕ್ಟ್ರಿಗೆ ಕೊಡಬೇಕು. ಇನ್ ಕೇಸ್ ಏನಾದ್ರು ಆಪರೇಷನ್ ಮಾಡೋ ಲೆವೆಲ್ಗೆ ಆದ್ರೆ ಆಪರೇಷನ್ ಖರ್ಚು, ಜೀವ ಹೋಗುವಂತ ಸಿಚುಯೇಷನ್ ಬಂದ್ರು ಕೂಡ ಆ ಜೀವ ಕಳ್ಕೊಂಡಾಗ ಅಂತ ಬರುವಂತ ಪೇನ್, ಆ ರೋಗ ಇರುವಾಗ ಆ ಪೇನ್, ಆ ರೋಗ ಅನುಭವಿಸ್ತಿರೋದನ್ನ ನೋಡುವಾಗ ನಿಮ್ಮ ಪೇನ್, ಇಷ್ಟೆಲ್ಲದ್ರ ಜೊತೆಗೆ ಆ ಖರ್ಚುಗಳು, ಹಾಸ್ಪಿಟಲ್ ಬಿಲ್ ಅಂತೆ, ಆ ಸ್ಕ್ಯಾನಿಂಗ್ ಬಿಲ್ ಅಂತೆ, ಈ ಸ್ಕ್ಯಾನಿಂಗ್ ಬಿಲ್ ಅಂತೆ, ಆ ರಿಪೋರ್ಟ್ ಈ ರಿಪೋರ್ಟ್, ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಪ್ರತಿ ತಿಂಗಳು
ನಮ್ಮ ಫುಡ್ ಸಪ್ಲಿಮೆಂಟ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಫುಡ್ ಸಪ್ಲಿಮೆಂಟ್ಸ್ನ ತಗೊಳ್ಳೋದು ಎಷ್ಟು ಚೆನ್ನಾಗಿರತ್ತಲ್ವಾ. ಅಲ್ಲಿ ನೋವಿಲ್ಲ, ಆರೋಗ್ಯ ಇರುತ್ತೆ, ಖುಷಿಯಾಗಿರ್ತೀರಾ, ಖರ್ಚುಗಳು ಜಾಸ್ತಿ ಇರಲ್ಲ. ಎಸ್ ಆರ್ ನೋ? ಎಸ್ ಡಿಯರ್ ಲೀಡರ್ಸ್, ಸೊ ಇದಾಗಿತ್ತು ಇವತ್ತಿನ ಮೇಜರ್ ಇಂಪಾರ್ಟೆಂಟ್ ಕ್ವಶನ್ಗೆ ನಾನು ನನ್ನ ತಕ್ಕ ಮಟ್ಟಿಗೆ, ನನಗಿರುವಂಥ ಜ್ಞಾನ ತಕ್ಕ ಮಟ್ಟಿಗೆ ನಾನು ಮಾಹಿತಿ ನೀಡಿದ್ದೀನಿ. ಸೊ ಐ ಥಿಂಕ್ ಸಿಂಚನಾ ಮೇಡಮ್ಗೆ, ವೀಣಾ ಮೇಡಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತಿನ್ನೊಂದು ಪ್ರಶ್ನೆ ಕೇಳಿ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸಮಯ ಆಲ್ರೆಡಿ 7:50 ಆಗೋಗಿದೆ. ಸೊ ಹಾಗಾಗಿ ಇನ್ನಿರೋ 10 ನಿಮಿಷದಲ್ಲಿ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು, ನಿಮಗೇನು ಅನ್ನಿಸ್ತು ಒಂದ್ಸಲ ರಿವಿಷನ್ ಮಾಡ್ಕೋಣ. ಯಾಕಂದ್ರೆ ಸೈಂಟಿಫಿಕ್ ಸೆಷನ್ ಆಗಿತ್ತು ಇವತ್ತು ಅಂತ ಅನ್ಸುತ್ತೆ. ಸೊ ಹಾಗಾಗಿ ರಿವಿಷನ್ ಮಾಡ್ಕೋಣ. ಸೊ ಯಾರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀರಾ ಅವರು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತಿನ ಕಾರ್ಯಕ್ರಮದ ಫೀಡ್ಬ್ಯಾಕ್ ಕೊಡುವಂತವರು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ. ಓಕೆ, ಸಿದ್ದು ಸರ್ ಮತ್ತೆ ಶಿವಕುಮಾರ್ ಸರ್ ನೇಮ್ ಮೆನ್ಷನ್ ಮಾಡಿದ್ದೀರಾ. ಎಸ್ ಸಿದ್ದು ಸರ್. ಹಲೋ, ಎಕ್ಸಲೆಂಟ್ ಮಾರ್ನಿಂಗ್ ಸರ್. ಹಲೋ, ಎಕ್ಸಲೆಂಟ್ ಮಾರ್ನಿಂಗ್ ಸರ್. ಎಕ್ಸಲೆಂಟ್ ಮಾರ್ನಿಂಗ್ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್ ಸರ್. ಎಲ್ಲರಿಗೂ ಎಕ್ಸಲೆಂಟ್ ಮಾರ್ನಿಂಗ್ ಸರ್. ಇವತ್ತು ಟುಡೇ ಸೆಷನ್ ವೀಣಾ ಮೇಡಮ್ ಅಂಡ್ ಸಿಂಚನಾ ಮೇಡಮ್ ಅವರು ತುಂಬಾ ಒಳ್ಳೆ ಕ್ವಶನ್ ನ ಕೇಳ್ಬಿಟ್ಟು ಅದಕ್ಕೆ ಒಂದು ಒಳ್ಳೆ ಅದ್ಭುತವಾದಂತ ಕ್ಲಿಯಾರಿಟಿ ನಿಮ್ ಕಡೆಯಿಂದ ಕೊಡ್ಸಿದ್ದಾರೆ. ಆ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಇವತ್ತು. ಅವರಿಗೆ ಫಸ್ಟ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ವೀಣಾ ಮ್ಯಾಮ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನೀವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ ಸರ್. ಕೆಲವೊಬ್ರು ಅನ್ನೋದಕ್ಕಿಂತ ಪ್ರತಿಯೊಬ್ರು ನಾವ್ ಏನೇ ಹೇಳಿಕ್ ಹೋದಾಗ ಈ ಒಂದು ಫುಡ್ ಸಪ್ಲಿಮೆಂಟರಿ ಬಗ್ಗೆ ಎಲ್ಲ ಹೇಳಕ್ ಹೋದಾಗ ಇದು ಮೆಡಿಸಿನ್ ಅಂತೇಳಿ ಆ ರೀತಿ ತಿಳ್ಕೊಂಡಿರ್ತಾರೆ. ನಾವ್ ಹೇಳುವಾಗ ಫುಡ್ ಸಪ್ಲಿಮೆಂಟರಿ ಅಂತೇಳಿ ಕರೆಕ್ಟ್ ಆಗಿ ಹೇಳಿ ತಿಳಿಸಿಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇದ್ರಲ್ಲಿ ನೀವ್ ಹೇಳಿದ್ರಿ ಎಫೆಕ್ಟ್ ಅಂಡ್ ಸೈಡ್ ಎಫೆಕ್ಟ್, ಅದ್ರ ಬಗ್ಗೆ ವ್ಯತ್ಯಾಸನ ತಿಳಿಸ್ಕೊಟ್ರಿ. ಆಮೇಲೆ ನಾವು ಯಾವ ರೀತಿ ಫಾಲೋ ಅಪ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ರಿ. ನಾವು ಆಲ್ರೆಡಿ ಕೆಲವೊಂದು ಇದರಲ್ಲಿ ನೀವು ಹೇಳಿರೋ ಸೆಷನ್ ಅನ್ನ ಕೆಲವೊಂದು ಫಾಲೋ ಅಪ್ ಮಾಡ್ತಾ ಇದೀವಿ ಸರ್. ಫಾಲೋ ಅಪ್ ಮಾಡ್ತಿರೋದನ್ನ ಕರೆಕ್ಟಾಗಿ ಫಾಲೋ ಆಗ್ತಾ ಇರೋದು, ಕರೆಕ್ಟಾಗಿ ರೀಪರ್ಚೇಸ್ ಆಗ್ತಾ ಇದೆ. ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಕೂಡ ನಮಗೆ ಇದರಲ್ಲಿ ಕಂಡು ಬಂತು. ಆ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ದೊಡ್ಡ ಮಟ್ಟಕ್ಕೆ ನಮಗೆ ಹೋಗ್ತಾ ಇತ್ತು ಸರ್. ಇವಾಗ ಇನ್ಮೇಲಿಂದ ನಾವು ಅದನ್ನ ಕರೆಕ್ಟಾಗಿ ಇವತ್ತಿನ ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ ನಾವು ತಗೊಂಡು ನೆಕ್ಸ್ಟ್ ಅದೇ ರೀತಿ ಇದು ಹ್ಯಾಂಡಲ್ ಮಾಡೋಣ ಅಂತ ಇದೀವಿ. ಈ ಹಳೆ ಮೊದಲು ತಪ್ಪು ಮಾಡಿರೋದನ್ನ ಆ ತಪ್ಪನ್ನ ನೆಕ್ಸ್ಟ್ ಮಾಡ್ಲಿಲ್ದಂಗೆ ಕರೆಕ್ಟಾಗಿ ಈ ಟೀಮ್ನ ಕರೆಕ್ಟಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಕರ್ಕೊಂಡು ಹೋಗೋಕೆ ನನಗೊಂದು ದಾರಿ ಆಯ್ತು ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಲ್ಲಿ ದೊಡ್ಡದಾದಂತ ಅಪಾರವಾದಂತ ಜ್ಞಾನ ಇದೆ ಸರ್. ನಿಮ್ಗೆ ತಿಳಿದಷ್ಟು ನೀವೇನು ಹೇಳ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಗುರುಗಳಾದಂತ ಡಾಕ್ಟರ್ ಎಸ್ ಕುಲಕರ್ಣಿ ಸರ್ ಅವರ ಜ್ಞಾನ ತುಂಬಾ ಅಪಾರವಾದದ್ದು. ಆ ಒಂದು ಜ್ಞಾನನ ನೀವು ತಗೊಂಡ್ಬಿಟ್ಟು ಎಲ್ಲರಿಗೂ ತಿಳಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸಿದ್ದು ಸರ್. ಸೊ ಆಕ್ಚುಯಲ್ ಆಗಿ ನಿಮ್ಮ ಆ ಒಂದು ಥ್ಯಾಂಕ್ಸ್ ನನಗೆ ರಿಸೀವ್ ಆಗದೆ, ನೀವು ಆ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಿದಾಗ, ಸೊ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಶಿವಕುಮಾರ್ ಸರ್ ಮಾತಾಡ್ತಾರಂತೆ. ಎಸ್ ಸರ್. ಸರ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಎಲ್ರು ನಮಸ್ತೆ.
ಸರ್ ಇವತ್ತು ಕೊಟ್ಟಂತ ನೀವು ಒಂದು ಇನ್ಫಾರ್ಮೇಶನ್ ಯಾವ್ದಂತಂದ್ರೆ ನೋಣಿ ಹಣ್ಣಿನ ಬಗ್ಗೆ ಕೊಟ್ರಿ ಸರ್. ಆ ನೋಣಿ ಹಣ್ಣಿನ ಬಗ್ಗೆ ಇನ್ಫಾರ್ಮೇಶನ್ ಇನ್ನೂ ಜಾಸ್ತಿ ಎಷ್ಟು ನಿಮ್ಮ ಹತ್ರ ಇದೆ ಅದು ಅಷ್ಟು ತಿಳ್ಕೊಬೇಕಂತ ಆಸೆ ಇದೆ ಸರ್. ಅದು ಎಷ್ಟಾಗತ್ತೆ ಅಷ್ಟು ಹೇಳಿ ಸರ್, ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ನಾನು. ನನಗೆ ತುಂಬಾ ಇಷ್ಟ ಆಗಿತ್ತು ನೋಣಿ ಹಣ್ಣಿಂದು, ಯಾಕಂದ್ರೆ ನಾನು ಸುಮಾರು ಜನರಿಗೆ ನನ್ನ ಕ್ಲೈಂಟ್ಗಳು ಇರೋರಂಥದ್ದು, ನಾನು ಫೋಟೋಗ್ರಫಿ ಕೆಲಸ ಮಾಡ್ತೀನಿ, ನನ್ನ ಕ್ಲೈಂಟ್ಗಳಿಗೆ BP ಶುಗರು ತುಂಬಾ ಇದೆ ಸರ್. ಹಾಗಾಗಿ ನಾನು ಇದರದ್ದು ಅಷ್ಟು ಬೆನಿಫಿಟ್ ಇದೆ, ಬಟ್ ಅವ್ರಿಗೂ ಬೆನಿಫಿಟ್ ಇದೆ, ನಮಗೂ ಬೆನಿಫಿಟ್ ಇದೆ. ಇದರಲ್ಲಿ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಸೈಡ್ ಬೆನಿಫಿಟ್ ಹೇಗಿದೆ ಅಂತ ನಾವು ತಿಳಿಸ್ಕೊಡ್ಬೋದು ಅವ್ರಿಗೆ. ಸೈಡ್ ಬೆನಿಫಿಟ್ ಇರೋದನ್ನ ನೀಟಾಗಿ ಅವ್ರಿಗೆ ಹೆಲ್ತ್ ಎಲ್ಲ ಕ್ಲಿಯರ್ ಆದ್ಮೇಲೆ ಸೈಡ್ ಬೆನಿಫಿಟ್ ಏನು ಅಂತ ಹೇಳ್ಕೊಟ್ಬಿಟ್ರೆ ಅವರು ಒಂದು 4 ಜನರಿಗೆ ಹೇಳ್ತಾರೆ. ಆಗುತ್ತೆ. ಕೆಲವರು BP ಶುಗರ್ ಇಂದ ಕೆಲವರು ಡೆತ್ತೆ ಆಗ್ತಾ ಇದಾರೆ, ಅದಕ್ಕೋಸ್ಕರ ಅವ್ರ ಜೀವ ಉಳಿಸ್ದಂಗಾಗುತ್ತೆ. ನಿಮ್ಮ ಹತ್ರ ಇರುವಂತ ತುಂಬಾ ಅದ್ಭುತವಾಗಿದೆ ಸರ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಜೀವನದಲ್ಲಿ ಒಬ್ಬರು ಗುರುಗಳು ಅಂತ ಇದ್ದಾರೆ, ಆ ಗುರುಗಳು ಬಿಟ್ರೆ ನೆಕ್ಸ್ಟ್ ಮತ್ತೆ ನನಗೆ ಗುರುಗಳು ಕಂಪ್ನಿ MD ಸರ್, ಆಮೇಲೆ ಮತ್ತೆ ಸರ್ ಇದರಿಂದ ನನಗೆ ಒಳ್ಳೆ ಒಂದು ಡಾಕ್ಟರ್ ಲೆವೆಲ್ ಅಲ್ಲಿ ನಾವು ಬೆಳಿತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಸರ್. ಸೊ 100% ನೋನಿ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ಒಂದಿನ ಪೂರ್ತಿ ಮಾತಾಡಿದ್ರು ಕೂಡ ತುಂಬಾ ಚಿಕ್ಕ ಟಾಪಿಕ್ ಆಕ್ಚುಲಿ ನೋನಿ ಬಗ್ಗೆ. ಅಷ್ಟು ಬುಕ್ಗಳಿದಾವೆ, ಅಷ್ಟು ರಿಸರ್ಚ್ ನಡೀತಾ ಇದೆ. ನೀವು ಬರೀ ನೋನಿ ಬಗ್ಗೆ ವೆಬ್ ಲಿಂಕ್ಸ್ಗಳು ನೋಡಿದ್ರೆ more than 1 crore plus ವೆಬ್ ಲಿಂಕ್ಸ್ ಬರುತ್ತೆ ನೀವು ಗೂಗಲ್ ಅಲ್ಲಿ. ಅಷ್ಟು ಸಂಶೋಧನೆಗೆ ಒಳಪಟ್ಟಿರುವಂತ ಒಂದು ಹಣ್ಣು ನೋನಿ. ಸೊ ಅಷ್ಟು ಫೇಮಸ್ ಆಗಿರುವಂತ ಹಣ್ಣು ನೋನಿ. ಸೊ ಒನ್ ಡೇ ಪೂರ್ತಿ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಕಡಿಮೆನೆ. ಅಂತ ಒಂದು ಪವರ್ಫುಲ್ ಟಾಪಿಕ್ ಇರುವಂತದ್ದು, ನಮ್ಮ ದೇಹದಲ್ಲಿ ಏನೆಲ್ಲ ಮಾಡುತ್ತೆ ಅದು ಅಂತ ಡಿಟೇಲ್ಡ್ ಆಗಿ ಮಾತಾಡ್ಬೇಕು. ಸೊ ಮಾತಾಡೋಣ, ಅದಕ್ಕೆ ಅಂತ ಒಂದು ಟೈಮ್ ತಗೊಳ್ತೀನಿ, ಒಂದು ಡೇಟ್ ನಾನು ಮೆನ್ಷನ್ ಮಾಡ್ತೀನಿ. ಸೊ ಆ ಟೈಮಲ್ಲಿ ನಾವು ಫುಲ್ ಡೇ ಕ್ಲಾಸ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಡೀಟೇಲ್ ಆಗಿ ತಗೋಣ. ನಮ್ಮ ಬಾಡಿ ಬಗ್ಗೆ, ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡೋಣ. ನೋಡಿ, ಇಡೀ ಜಗತ್ತಿನಲ್ಲಿ ನಮ್ಮ ದೇಹದ ಬಗ್ಗೆ ಸ್ಟಡಿ ಮಾಡಿ ನಮ್ಮ ದೇಹನ ಆರೋಗ್ಯವಾಗಿ ಕಾಪಾಡಿಕೊಳ್ಳುವಂತ ದೊಡ್ಡ ಕೆಲಸ ಇಡೀ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. SRನು ಇಡೀ ಜಗತ್ತಿನಲ್ಲಿ ನಮ್ಮ ದೇಹದ ಬಗ್ಗೆ ನಾವು ಜ್ಞಾನನ ಪಡ್ಕೊಂಡು ನಮ್ಮ ದೇಹನ ಆರೋಗ್ಯವಾಗಿ ಕಾಪಾಡಿಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ ಇಡೀ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಮತ್ತೆ ಇದ್ರ ಎಷ್ಟೋ ಜನರನ್ನ ಮರೆಸ್ಬಿಟ್ಟಿದೆ. ಇದನ್ ಬಿಟ್ಟು ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಾವು ಬ್ಯುಸಿ ಆಗಿದೀವಿ ಹೊರತು ನಮ್ಮ ಆರೋಗ್ಯದ ಕಡೆ ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇಲ್ಲ. ಸೊ ಹಾಗಾಗಿನೇ ಇವತ್ತು ಹಾಸ್ಪಿಟಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಡ್ ಸಿಗ್ತಿಲ್ಲ ಅನ್ನೋದಕ್ಕೆ ಮೇಜರ್ ಕಾರಣ ಇದು ಅಂತ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ಆರೋಗ್ಯದ ಕಡೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಒಬ್ರು ಲೀಡರ್. ಸೊ ಅದು ಶಾರ್ಟ್ ಅಂಡ್ ಸ್ವೀಟ್ ಒಂದ್ 5 ನಿಮಿಷದಲ್ಲಿ ಕೊಡುವಂತ ಆನ್ಸರ್ ಇದ್ದಿದ್ರಿಂದ ಅದನ್ನ ಇಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅವ್ರ ಪ್ರಶ್ನೆ ಯಾವ್ದಾಗಿತ್ತು ಅಂತಂದ್ರೆ, ಸೊ ಅವ್ರು ಆಲ್ರೆಡಿ ಒಂದ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಂಪನಿಯಲ್ಲಿ ಅವ್ರು ಅನ್ಕೊಂಡಷ್ಟ ಯಶಸ್ಸನ್ನ ಅವ್ರು ಪಡ್ಕೊಳಕ್ ಆಗಿಲ್ಲ. ಜೊತೆಗೆ ಅಲ್ಲಿ ಏನ್ ಕೊಡ್ತೀನಿ ಅಥವಾ ಏನ್ ಅಚೀವ್ಮೆಂಟ್ಗೆ ಅವಾರ್ಡ್ಸ್ ಅಥವಾ ರಿವಾರ್ಡ್ಸ್ ಕೊಡ್ತೀನಿ ಅಂತ ಹೇಳಿದ್ರು, ಆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೂಡ ಪೆಂಡಿಂಗ್ ಇದೆ. ಜೊತೆಗೆ ಅವರಿಗೆ ಏನು ಒಂದು ಇನ್ಕಮ್ ಅನ್ನೋದು ಬರಬೇಕು, ಸೊ ಅದು ಪೆಂಡಿಂಗ್ ಇದೆ. ಸೊ ಇಂಥ ಸಮಯದಲ್ಲಿ ಅವರು ಆ ಕಂಪನಿ ಬಿಟ್ಟು ಇನ್ನೊಂದು ಕಂಪನಿನ ನಿರ್ಧಾರ ಮಾಡಿದ್ದಾರೆ. ಈಗ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ವರ್ಕ್ ನ ಶುರು ಮಾಡೋದಾದ್ರೆ ಇಲ್ಲೂ ವರ್ಕ್ ಶುರು ಮಾಡ್ಕೊಂಡು ಅಲ್ಲೂ ವರ್ಕ್ ಮಾಡಿದ್ರೆ ಚೆನ್ನಾಗಿರತ್ತಾ, ಬೆಟರ್ ಇರತ್ತಾ, ಅಥವಾ ಎರಡರಲ್ಲಿ ಒಂದು ಕಂಪನಿನ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟು ನಾನು ಇವತ್ತಿನ ಕಾರ್ಯಕ್ರಮನ ಇಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದ್ ನೆನ್ಪಿಟ್ಕೊಳ್ಳಿ, 2 ದೋಣಿ ಮೇಲೆ ಕಾಲಿಟ್ರೆ 100% ನೀವು ಸಕ್ಸಸ್ ಆಗಲ್ಲ. ಇದನ್ನ ಬರೆದಿಟ್ಕೊಳ್ಳಿ. 2 ದೋಣಿ ಮೇಲೆ ನೀವು ಕಾಲಿಟ್ರೆ 100% ನೀವು ಸಕ್ಸಸ್ ಆಗಲ್ಲ. ಒಂದೇ ದೋಣಿ ಮೇಲೆ ಕಾಲಿಡಬೇಕು, ಐದರ್ ಆ ಕಂಪನಿ ಅಥವಾ ಈ ಕಂಪನಿ. ಒಂದು, ನೀವು ಏನು ಹಳೆ ಕಂಪನಿಯಲ್ಲಿ ನಿಮ್ ಪೇಮೆಂಟ್ ಕ್ಲಿಯರ್ ಆಗಿಲ್ಲ, ಅಥವಾ ನಿಮ್ಗೆ ಅವಾರ್ಡ್ಸ್ ರಿವಾರ್ಡ್ ಸಿಕ್ಕಿಲ್ಲ, ಅಥವಾ ಅಲ್ಲಿರೋ MD ಸರಿ ಇಲ್ಲ, ಆ ವಿಚಾರಗಳು ಏನೆಲ್ಲ ಇದಾವೆ, ಒಂದು ಅಲ್ಲೇನೆ ಡಿಸ್ಕಷನ್ ಮಾಡಿ, ಚರ್ಚೆ ಮಾಡಿ, ಅದಕ್ಕೆ ಪರಿಹಾರ ತಗೊಂಡು ಆ ಕಂಪ್ನಿಲೇ ಮುಂದುವರಿಯಿರಿ. ಇದು ಮೊದಲನೇ ಸಜೆಷನ್. ಇಲ್ಲ ಅಲ್ಲಿ ಏನೇ ಮಾಡಿದ್ರು, ಸರ್ಕಸ್ ಮಾಡಿದ್ರು ಕೂಡ ಅದೆಲ್ಲ ಆಗಲ್ಲ, ಆಗದಿರೋಂಥ ಕೆಲಸ ಅಂತ ಅಂದ್ರೆ ನೀವೇನು ಇನ್ನೊಂದು ಕಂಪನಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ, ಆ ಒಂದು ಸೆಲೆಕ್ಷನ್ ಮಾಡಿ ನೀವು ವರ್ಕ್ ಶುರು ಮಾಡಿ. ಬಟ್ ಮಾಡಿದ್ರೆ 100% ಮಾಡಬೇಕು. ಸ್ನೇಹಿತರೆ, ದಿನಗಳು ಕಡಿಮೆ ಇದೆ, ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಇದೆ, ಜವಾಬ್ದಾರಿಗಳು ಜಾಸ್ತಿ ಇದೆ. ನೀವು ಈ ಒಂದು ಇಂಡಸ್ಟ್ರಿಯಲ್ಲಿ ಪ್ರತಿ ದಿನನೂ ಕೂಡ ಮ್ಯಾಟರ್ ಆಗುತ್ತೆ, ಪ್ರತಿ ದಿನನೂ ಕೂಡ ಕೌಂಟ್ ಆಗುತ್ತೆ. ಇವತ್ತಿನ ದಿನ
ನಿಮಗೆ ಮುಂದೆ ಎಲ್ಲೋ ಒಂದ್ ಕಡೆ ಯಶಸ್ಸಿನ ದಿನಾನ ಕೌಂಟ್ ಮಾಡ್ತಾ ಇರತ್ತೆ. ಮೇಕ್ ಇಟ್ ಕೌಂಟ್ ಅಂತ ಕರಿತೀವಿ. ಸೊ ಇವತ್ತೇನೆ ನಾವು ಅದಕ್ಕೆ ವರ್ಕ್ ಮಾಡದೆ ಇವತ್ತಿನ ದಿನ ವ್ಯಾಲ್ಯೂ ಕೊಡ್ಲಿಲ್ಲ ಅಂತ ಅಂದ್ರೆ 100% ಮುಂದಿನ ದಿನ ನಾವೇನು ಸಕ್ಸಸ್ ದಿನ ಬರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಇವತ್ತಿನ ಒಂದೊಂದು ದಿನವೂ ಕೂಡ ನಿಮ್ಮ ಸಕ್ಸಸ್ ದಿನ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಸೊ ನೀವು ಡಿಸೈಡ್ ಮಾಡಿ ಈ ಕಂಪ್ನಿನ ಅಥವಾ ಆ ಕಂಪ್ನಿನ ಅಂತ. ಸೊ ಒಂದು ನೀವು ಫೈನಲೈಸ್ ಮಾಡ್ಕೊಂಡ್ರೆ ಅದ್ರಲ್ಲೇ 100% ಫೋಕಸ್ ಆಗಿ ಮಾಡ್ಬೇಕು. ನೀವೆಷ್ಟು ದಿನ ಡ್ಯೂಯಲ್ ಮೈಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಾ, ಇಲ್ಲಿ ಮಾಡೋದು ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು ಅಲ್ಲಿ ಮಾಡೋದು, 100% ಬರ್ಕೊಳ್ಳಿ, ಅಷ್ಟು ದಿನ ವೇಸ್ಟ್. ಅದೇನು ಪ್ರಯೋಜನ ಆಗಲ್ಲ, ₹1 ನಿಮಗೆ ಬೆನಿಫಿಟ್ ಆಗಲ್ಲ. ಸೊ ಇದ ಅಥವಾ ಅದ ಫೈನಲ್ ಮಾಡ್ಕೊಳ್ಳಿ. ಯಾವ್ದನ್ನ ಫೈನಲ್ ಮಾಡ್ಕೊಳ್ತೀರಾ, ಶತಾಯ ಗತಾಯ ಎಷ್ಟೇ ಸಮಸ್ಯೆಗಳು ಬಂದ್ರು ಆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡೋದು ನಿಲ್ಲಿಸ್ಬೇಡಿ. ವರ್ಕ್ ಮಾಡಿ ಅಂಟಿಲ್ ಯು ವಿಲ್ ಗೆಟ್ ದ ರಿಸಲ್ಟ್. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ, 20 ಅಡಿ 10 ಕಡೆ ತೋಡ್ಬೇಡಿ. 20 ಅಡಿ ಆಳನ 10 ಜಾಗದಲ್ಲಿ ಬೇರೆ 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 ಜಾಗಗಳಲ್ಲಿ ತೋಡ್ಬೇಡಿ. ಒಂದೇ ಕಡೆ 200 ಅಡಿ ತೋಡಿ, ನಿಮಗೆ ನೀರ್ ಬರುತ್ತೆ ಅಂತ ಹೇಳ್ತೀವಿ. ಕಷ್ಟ ಆಗ್ಬೋದು ಒಂದೇ ಕಡೆ 200 ಅಡಿ ತೋಡೋದಕ್ಕೆ, ಬಟ್ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಅದನ್ನ ಬಿಟ್ಟು ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ನೀವು ತೋಡ್ತಾ ಹೋದ್ರೆ 100% ಕೊನೆವರೆಗೂ ಹಿಂಗೆ ಇರ್ಬೇಕಾಗತ್ತೆ. ಇದೇ ಲೈಫ್ ನ ನೀವು ಲೀಡ್ ಮಾಡ್ಬೇಕಾಗತ್ತೆ. ಎಷ್ಟ್ ದಿನ ಅಂತ ಹೇಳಿ ಈ ನಾರ್ಮಲ್ ಜೀವನನೇ ಬದುಕ್ತೀರಾ? ಎಷ್ಟ್ ದಿನ ಅಂತ ಹೇಳಿ ನಿಮಗ್ ನೀವೇನೆ ಸಮಾಧಾನ ಮಾಡ್ಕೊಳ್ತಿರ್ತೀರಾ, ಇಲ್ಲ ನಾನು ನಾಳೆ ಸಕ್ಸಸ್ ಆಗ್ತೀನಿ ಅಂತ? ಎಷ್ಟ್ ದಿನ ಅಂತ ಹೇಳಿ ನಿಮ್ಮನ್ನ ನೀವು ಪುಸ್ಲಾಯಿಸ್ಕೋತೀರಾ? ಸಕ್ಸಸ್ ಆಗ್ಬೇಕು ಅನ್ನೋ ಒಂದು ಹಂಬಲನ ತಡೆದು ಇಟ್ಕೊಳ್ತೀರಾ? ಎಷ್ಟ್ ದಿನ ಅಂತ ಇನ್ನೂ ಕೂಡ ರೀಸನ್ಸ್ ಕೊಡ್ತಾ ಹೋಗ್ತೀರಾ? ಇನ್ನು ಎಷ್ಟ್ ದಿನ ಅಂತ ನಿಮ್ಮನ್ನ ನಂಬಿರೋರಿಗೆ, ನಿಮ್ಮ ಸಕ್ಸಸ್ ನ ನೋಡಬೇಕು ಅಂತಿರೋರಿಗೆ ಕಾರಣಗಳನ್ನ ಕೊಡ್ತೀರಾ, ಇಲ್ಲ ನಾನು ನಾಳೆ ಆಗ್ತೀನಿ ನಾಡಿದಾಗ್ತೀನಿ ಅಂತ? ಸ್ಟಾಪ್ ಮಾಡಿ ಅವೆಲ್ಲನೂ ಕೂಡ. ರಿಸಲ್ಟ್ ತೋರಿಸಿ ಸಕ್ಸಸ್ ಡೇನ ಬರ್ಸ್ಕೊಳ್ಳಿ ನಿಮ್ ಜೀವನದಲ್ಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮ ಅಟೆಂಡ್ ಆಗಿದ್ದಕ್ಕೆ. ಸೊ ಅಗೇನ್ ಇವತ್ತು ಈವ್ನಿಂಗ್ 7 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ಸೊ ನಾಲೆಡ್ಜ್ ಸೆಷನ್ ಇರುತ್ತೆ. ಸೊ ಇವತ್ತಿಂದ ಒಂದು ಹೊಸ ಟಾಪಿಕ್ ಈವ್ನಿಂಗ್ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಸೊ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಸೊ ಕ್ರೇಜಿ ಟಾಪಿಕ್, ನನಗೆ ತುಂಬಾ ಫೇವರೇಟ್ ಸಬ್ಜೆಕ್ಟ್ ಆಕ್ಚುಲಿ ಅದು. ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದು ಆಕ್ಚುಲಿ ನೆಟ್ವರ್ಕ್ ಅಲ್ಲಿ ಒಂದು ಫೇವರೇಟ್ ಸಬ್ಜೆಕ್ಟ್ ಅಂತಾನೆ ಅನ್ಬೋದು. ಸೊ ಅದು ಆವರೇಜ್ ಮೆಂಟಾಲಿಟಿ ವರ್ಸಸ್ ಮಿಲಿಯನರ್ಸ್ ಮೆಂಟಾಲಿಟಿ. ಆವರೇಜ್ ಮೆಂಟಾಲಿಟಿ ವರ್ಸಸ್ ಮಿಲಿಯನರ್ಸ್ ಮೆಂಟಾಲಿಟಿ ಸ್ನೇಹಿತರೆ. ಈ ಒಂದು ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಸಮಯ ಶುರುವಾಗಿದೆ ಇವತ್ತು ಈವ್ನಿಂಗ್ ಇಂದ. ಸಾಮಾನ್ಯರ ಮನಸ್ಥಿತಿಗೂ ಕೋಟ್ಯಾಧಿಪತಿಗಳ ಮನಸ್ಥಿತಿಗೂ ಏನ್ ವ್ಯತ್ಯಾಸ ಇದೆ? ಸೊ ನಿಮ್ಮ ಮನಸ್ಥಿತಿ ಸಾಮಾನ್ಯರ ಮನಸ್ಥಿತಿ ಇದೆಯೋ ಅಥವಾ ಕೋಟ್ಯಾಧಿಪತಿಗಳ ಮನಸ್ಥಿತಿ ಇದೆಯೋ? ಸೊ ಆ ವ್ಯತ್ಯಾಸ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಮನಸ್ಥಿತಿ ಸಾಮಾನ್ಯರದ ಅಥವಾ ಕೋಟ್ಯಾಧಿಪತಿಗಳದ ಅಂತ. ನಿಮ್ದೇನಾದ್ರು ಸಾಮಾನ್ಯರದಾಗಿದ್ರೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡಾದ್ಮೇಲೆ ನೀವು ಅದನ್ನ ಕೋಟ್ಯಾಧಿಪತಿಗಳ ಮನಸ್ಥಿತಿಯಾಗಿ ಬದಲಾವಣೆ ಮಾಡ್ಕೊಳ್ಳಿ. ಆ ವ್ಯತ್ಯಾಸ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಫೇವ್ರೆಟ್ ಸಬ್ಜೆಕ್ಟ್ ಇರೋದ್ರಿಂದ ಅತಿ ಹೆಚ್ಚು ಜನರಿಗೆ ಇವತ್ತು ಈವ್ನಿಂಗ್ ಅಟೆಂಡ್ ಮಾಡೋದಕ್ಕೆ ಹೇಳಿ, ಕಾರ್ಯಕ್ರಮನ ಯುಟಿಲೈಸೇಷನ್ ಮಾಡ್ಕೊಳ್ಳೋಕೆ ಹೇಳಿ. ಎಕ್ಸಾಕ್ಟ್ 7 ಗಂಟೆಗೆ ಶುರು ಆಗುತ್ತೆ, ಈವ್ನಿಂಗ್ 7 ರಿಂದ 8. ಸೊ ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದ ಬೆಸ್ಟ್, ಹ್ಯಾವ್ ಎ ನೈಸ್ ಡೇ. ಸೊ ಭಗವಂತ ಈ ಒಂದು ದಿನ ತುಂಬಾ ಎಕ್ಸಲೆಂಟ್ ಆಗಿ ನೀವು ಕಳೆಯಾಗೆ ಮಾಡ್ಲಿ ಸ್ನೇಹಿತರೆ. ಎವ್ರಿ ಡೇ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಕ್ಸಸ್ಗೆ ಪ್ರತಿ ದಿನ ಕೌಂಟ್ ಆಗುತ್ತೆ, ಪ್ರತಿ ದಿನ ಮ್ಯಾಟರ್ ಆಗುತ್ತೆ. ಇವತ್ತಿನ ದಿನ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದಿರೋ ಹಾಗೆ ಯಶಸ್ವಿಯಾಗಿ ಇವತ್ತಿನ ದಿನದ ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸ್ಕೋಣ. ಈ ದಿನನ ನೀವು ಮುಗಿಸಿ ಆದ್ಮೇಲೆ ನೋಡಿದ್ರೆ ಖುಷಿ ಆಗ್ಬೇಕು. ಎಸ್, ನಾನು ಈ ದಿನನ ನನ್ನ ಜೀವನದ ಪಟ್ಟಿಗಳಲ್ಲಿ ಒಳ್ಳೆ ದಿನವಾಗಿ ನಾನು ಮಾಡ್ಕೊಂಡಿದ್ದೀನಿ, ಎಕ್ಸಲೆಂಟ್ ಡೇ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿಯಲ್ಲಿ ನೀವು ಇವತ್ತಿನ ದಿನನ ವೈಂಡ್ ಅಪ್ ಮಾಡಬೇಕು ಅಥವಾ ಇವತ್ತಿನ ದಿನನ ಎಂಡ್ ಮಾಡಬೇಕು ಅಂತ ಹೇಳ್ತಾ, ಸೊ ನೀವೇನೆಲ್ಲ ಬಯಸ್ತೀರಾ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವು ಬಯಸಿದಷ್ಟು ಬಯಸಕ್ಕಿಂತ ಜಾಸ್ತಿ ನಿಮ್ಮ ಜೀವನದಲ್ಲಿ ಸಿಗುವಂತ ದಿನಗಳಲ್ಲಿ ಈ ದಿನನೂ ಕೂಡ ಆಡ್ ಆಗ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದ ಬೆಸ್ಟ್, ಹ್ಯಾವ್ ಎ ನೈಸ್ ಡೇ.